ಥಿಕ್ ಸೈಜ್ಡ್ ಬ್ಲೈಂಡ್ ಫೋಲ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಐ ವಿಲ್ ಶೋ ಸಮ್ ಕಲರ್ಸ್. ವಾಟ್ ಇಸ್ ದಿಸ್ ಕಲರ್? Orange color, green color, umbrella, ಆರ್ ಯು ಶೋರ್? yeah, green color. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಅಂತ. ವಿಶ್ವರೂಪ ತೋರಿಸ್ತಾ ಅಂತ ಹೇಳಿದ್ರೆ ಯಾರು? ಸಂಜಯ. ಯಾರಿಗೆ ಹೇಳಿದ್ರು? ಧೃತರಾಷ್ಟ್ರನಿಗೆ. ಹಾಗಾದ್ರೆ ಅರ್ಜುನ ವಿಶ್ವರೂಪನ ನೋಡಿದ್ದು ಬರಿಗಣ್ಣಲ್ಲ ಅಥವಾ ದಿವ್ಯ ದೃಷ್ಟಿಯಿಂದ? ದಿವ್ಯ ದೃಷ್ಟಿಯಲ್ಲಿ. ಆಬ್ವಿಯಸ್ಲಿ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಗ ನೋಡು ಅರ್ಜುನ, ಹೊರಗಡೆ ಪ್ರಪಂಚದಲ್ಲಿ ಏನ್ ನೋಡ್ಬೇಕಂತ ಬಯಸಿದೆಯಲ್ಲ ಎಲ್ಲವೂ ನನ್ನಲ್ಲಿ ನೋಡ್ಬೋದು. ನೀನು ಒಳಗಡೆ ಏನ್ ನೋಡ್ತೀಯ ಎಲ್ಲವೂ ಈ ಬ್ರಹ್ಮಾಂಡದಲ್ಲಿದೆ. ಅರ್ಥ ಆಯ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ ಏನಿದು ಮೂರನೇ ಕಣ್ಣಂದ್ರೆ? ನಮ್ಮ ದೇವಸ್ಥಾನ ನೋಡಿದ್ರೆ ಸಾಕು, ನೀವೇ ಹೇಳಿದ್ರಿ ಶಿವಣ್ಣ ಮೂರನೇ ಕಣ್ಣು ಅಂತ ಇಲ್ಲಿದೆ ಅಂತ. ಹಾಗಾದ್ರೆ ಇಲ್ಲಿ ಇದೆಯಾ ಅನ್ನೋದು ನೋಡಿದಾಗ ಎಸ್, ಇದು ಇಲ್ಲೇ ಇದೆ. ಈ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಇರುತ್ತೆ. ಹುಟ್ಟಿದ ತಕ್ಷಣ ನಮಗೆ ಥರ್ಡ್ ಐ ಕೂಡ ಇತ್ತು, ಆದ್ರೆ ಪ್ರಾಕ್ಟೀಸ್ ಮಾಡಲಿಲ್ಲ. 4 ವರ್ಷಗಳವರೆಗೂ ಮಗುವಿಗೆ ಅದು ಯಾವಾಗಲೂ ಆ ಥರ್ಡ್ ಐನ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇರುತ್ತೆ. ಒಂದು ಸಾರಿ ಆ ಮಗು ಈ ಲೌಕಿಕ ಜೀವನಕ್ಕೆ ಯಾವಾಗ ಬರುತ್ತೆ, ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಆಗಿರುತ್ತೆ, ಅದರ ಉಪಯೋಗ ಆಟೋಮೆಟಿಕ್ ಆಗಿ ಹೋಗ್ತಾ ಹೋಗುತ್ತೆ. ನಾವು ಸಾಮಾನ್ಯವಾಗಿ 6 ವರ್ಷದಿಂದ 18 ವರ್ಷದವರೆಗೂ ಅದಕ್ಕೊಂದು ಟ್ರೈನಿಂಗ್ ತಗೊಳ್ತೀವಿ. That's amazing. Guruji extra. ಅವನಿಗೆ ಎಕ್ಸ್ಟ್ರಾ ಇರೋದು ಗೊತ್ತಾಗುತ್ತೆ. 706916. ವಾವ್. ಕೃಷ್ಣ. ಶೋರ್? ಶೋರ್. ತಪ್ಪಲ್ವಾ? ಬೇರೆ ಕಲರ್ ಇಟ್ಟಿದ್ಯಾ? He's telling this, you picked up the wrong color. Are you sure, Mukundan? ಮಕ್ಕಳಿಗೆ ಸ್ಟಡೀಸ್ಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ? ಧ್ಯಾನ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು, ಮೈಂಡ್ ಸೆಟ್ ಬಗ್ಗೆ ವರ್ಕ್ ಮಾಡೋದಾಗಿರ್ಬೋದು, ಇವೆಲ್ಲವನ್ನೂ ಮಾಡಿದಾಗ ಮೈಂಡ್ ಕಾಮ್ ಆಗಿರ್ಬೋದು. ಒಂದು ಸಾರಿ ಆ ಮಕ್ಕಳಿಗೆ ಆತ್ಮ ಸಾಕ್ಷಾತ್ಕಾರದ ಅನುಭವಗಳಾಗಬೇಕು. ಈ ವಿದ್ಯೆ ಆದ ಮೇಲೆ ಮಕ್ಕಳು ಶಾಂತ ಆಗ್ತಾರೆ, ಹಠಮಾರಿತನ ಹೋಗುತ್ತೆ, ಹೇಳಿದ್ದನ್ನ ಕೇಳ್ತಾರೆ, ಸ್ಟಡೀಸ್ ಅಲ್ಲಿ ಫೋಕಸ್ ಮಾಡ್ತಾರೆ. ಮಾಟ ಮಂತ್ರ ಜನಗಳ ನೀವು ಅನ್ಕೊಂಡಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೊಂದು ಜ್ಞಾನ. ಯಾರನ್ನು ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ವಿ, ಅವ್ರ ಮದುವೆ ಆಗಲಿ ಬೇರೆ ಮದುವೆ ಆಗ್ಬಿಡ್ತೀವಿ. ಡಾಕ್ಟರ್ ಆಗೋದು ಬಂದಿರ್ತೀವಿ, ಇಂಜಿನಿಯರ್ ಆಗ್ಬಿಡ್ತೀವಿ. ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ, ನಿಮ್ಮ ಥರ್ಡ್ ಐ ಮೇಲೆ ಜಾಸ್ತಿ ವರ್ಕ್ ಮಾಡಿಲ್ಲ. ಒಂದು ಸಾರಿ ಮಗು ಆ ಥರ್ಡ್ ಐ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ರೆ ಇಟ್ ಟೇಕ್ಸ್ ಅ ಬೆಟರ್ ಡಿಸಿಷನ್ಸ್ ಇನ್ ದ ಲೈಫ್. 1400 ವರ್ಷ ಅನ್ಕೊಳ್ಳೋಣ. ಆವಾಗ ಮಹರ್ಷಿಗಳು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವ ಮಗುವನ್ನ 1ನೇ ದಿನದಿಂದ 9 ತಿಂಗಳವರೆಗೂ ಎಲ್ಲ ತಿಂಗಳು ಹೆಂಗು ಡೆವಲಪ್ ಆಗ್ತದೆ ಅನ್ನೋ ಬಗ್ಗೆ ಶ್ಲೋಕಗಳು ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ, ಯಾವುದೇ ಎಕ್ಸ್ರೇ ಇರಲಿಲ್ಲ. ಈ ತರ ನಾನು ಮಾತಾಡ್ತಾ ಹೊರಟ್ರೆ ನಿಮಗೆ 1000 ಎಕ್ಸಾಂಪಲ್ಸ್ ಕೊಡಬಹುದು. ಯಾವುದೋ ಒಂದು ಸಮಾಜ ಸುಧಾರಕರು ಈ ಕ್ವಶನ್ ಕೇಳಿ, ನಮಗೆ 2 ಕಣ್ಣಿದಿಲ್ಲ, ನಮಗೆ ಯಾಕೆ ಈ 3ನೇ ಕಣ್ಣಿನ ಅವಶ್ಯಕತೆ ಇದೆ? ಸಹಜ ಕ್ವಶನ್ಸ್ ಅವರು. ಅವರಿಗೆ ಆ 3ನೇ ಶಕ್ತಿನ ಅದ್ಭುತಗಳ ಶಕ್ತಿ ಗೊತ್ತಾಗಿದ್ದಿದ್ರೆ ಕೇಳ್ತಾ ಇರಲಿಲ್ಲ ಆ ಕ್ವಶನ್ ಅಂತ. ಒಂದು ಕತ್ತು ಕತೆ ಅಂತ ಹೇಳ್ಬೇಕು ನೀವೀಗ, ಇಲ್ಲ ನಡೆದು ಅಂತ ಹೇಳ್ಬೇಕು. ಕಟ್ಟು ಕತೆ ಅಂದ್ರೆ ಡಿಸ್ಕಷನ್ ನಿಲ್ಲಿಸ್ಬಿಡೋಣ. ನಡೆದಿತ್ತು ಅಂದ್ರೆ ಹೆಂಗ್ ನಡೆದಿತ್ತು ಅನ್ನೋದ್ರ ಬರೆದಿತ್ತಾರಲ್ಲ, ಹೆಂಗ್ ಸಾಧ್ಯ ಅಂತ ಕ್ವಶನ್ ಮಾಡಿದಾಗ ದ ಪವರ್ ಆಫ್ ಥರ್ಡ್ ಐ. ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ವಾವ್, ಸಖತ್ ಇಂಟ್ರೆಸ್ಟಿಂಗ್. ನನಗೂ ಆಕ್ಚುಲಿ ಐ ಆಮ್ ವೆರಿ ಕ್ಯೂರಿಯಸ್ ಇದ್ರ ಬಗ್ಗೆ ತಿಳ್ಕೊಳಕ್ಕೆ. ಈ 3ನೇ ಕಣ್ಣು ಈ ಕಾನ್ಸೆಪ್ಟ್ ಬರೀ ನಾವು ಶಿವನಲ್ಲಿ ಮಾತ್ರ ಕೇಳ್ತಿದ್ವಿ. ಆಮೇಲೆ ಕ್ರಮೇಣ ತುಂಬಾ ಜನ, ನೀವು ಮತ್ತೆ ಏನು ಸಾಕಷ್ಟು ಈಗಲೂ ಅಷ್ಟೇ ತುಂಬಾ ಜನ ಸ್ಪಿರಿಚುವಲ್ ಹೀಲರ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಗುರುಗಳಾಗ್ಲಿ, ಇನ್ನು ನಮ್ಮ ಹಳೆ ಕಾಲದ ಋಷಿ ಮುನಿಗಳಾಗ್ಲಿ, ಗಮನಿಸಿ ಏನಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡೋ ಮುಂಚೆ 1-2 ನಿಮಿಷ ಕಣ್ಣು ಮುಚ್ಕೊಳ್ಳೋರು. ಕಣ್ಣು ಮುಚ್ಕೊಂಡು ಆಮೇಲೆ ಏನೋ ಹೇಳ್ತಾ ಇದ್ರು. ಅಂದ್ರೆ ಕಣ್ಣು ಮುಚ್ಚಿದಾಗ ಈಗ ನಾವು ನೋಡ್ತಿರ್ತಕ್ಕಂಥ ಈ 2 ಕಣ್ಣು ಬಿಟ್ಟು ಮತ್ತೆ ಇನ್ನೊಂದು ಕಣ್ಣು ಮುಖಾಂತರ ನೋಡ್ತಾರ, ಏನ್ ನಡೆಯುತ್ತೆ, ಆ ಥರ್ಡ್ ಏನೋ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾ? ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥವ್ರು ಆಧ್ಯಾತ್ಮಿಕ ಗುರುಗಳು, ಚಿಂತಕರು, ಸ್ಪಿರಿಚುವಲ್ ಹೀಲರ್. ಇವರ ಜ್ಞಾನ ಅಂತೂ ಅಪಾರ. ಅವರೇ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮಂಜುನಾಥ್ ಪೂಜಾರಿ ಗುರುಜಿ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಗುರುಗಳೇ? ಐ ಆಮ್ ಪರ್ಫೆಕ್ಟ್. ಅಂಡ್ ಮೊದಲನೇದಾಗಿ ನೀವು ಮಾಡ್ತಿರ್ತಕ್ಕಂಥ ಸೇವೆ 1-2 ಅಂಡ್ ಗುರುಕುಲದ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಗೋಶಾಲೆಗಳು ನಡೆಸ್ತಿದ್ರ, ವಾವ್, ಅದ್ಭುತ. ಮೊದಲನೇದು ಅದಕ್ಕೋಸ್ಕರ ದೊಡ್ಡ ಪ್ರಣಾಮ ನನ್ನ ಕಡೆಯಿಂದ. ಅಂಡ್ ವಿದ್ಯಾರಂಭ ಅಂತ ಒಂದು ಗುರುಕುಲ ಮುಖಾಂತರ ನೀವು ಈ ಥರ್ಡ್ ಐ ಕಾನ್ಸೆಪ್ಟ್ಸ್ನ ಮಕ್ಕಳಿಗೆ ಅಥವಾ ಇಂಟ್ರೆಸ್ಟ್ ಇರೋರಿಗೆ ಅದ್ರ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಸಾಧನೆಗಳ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ಕುತೂಹಲ, ಈಗ ಥರ್ಡ್ ಐ ಅಂತ ಎಲ್ಲ ಕಡೆ ಈಗ ಒಂದು ಟ್ರೆಂಡಿಂಗ್ ಇದೆ.
ಅಂದ್ರೆ ಈಗ ಅಷ್ಟೇ ಅದು. ಬಟ್ ಏನು ಅಂದ್ರೆ ಮೂಲ ಇಲ್ಲಿಂದ ಸನಾತನ ಹಿಂದೂ ಧರ್ಮದಲ್ಲಿ ಅಂಡ್ ಶಿವ ಪರಮಾತ್ಮರ ಮೂರನೇ ಕಣ್ಣು ಅಂತಾನೆ ನಮ್ಮ ತಲೆಯಲ್ಲಿ ಇದ್ದಿದ್ದು. ಈ ಮೂರನೇ ಕಣ್ಣು, ಥರ್ಡ್ ಐ ಅಂತ ಏನ್ ಕರಿತೀವಿ, ಸಿಂಪಲ್ ಆಗಿ ಹೇಳೋದಾದ್ರೆ ಏನಿದು ಮೂರನೇ ಕಣ್ಣು ಅಂದ್ರೆ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಭಾಳ ಖುಷಿ ಆಯಿತು ನೀವು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ. ಸೊ ಮೂರನೇ ಕಣ್ಣಿನ ವಿಷಯ ಬಂದಾಗೆಲ್ಲ ನಾವು ಏನು ಮಾಡಿಬಿಟ್ವಿ ಅಂತ ಹೇಳಿದ್ರೆ, ಇದೊಂದು ನಂಬಿಕೆ ಅಂದ್ಕೊಂಡೆ ಬದುಕ್ಬಿಟ್ವಿ ಸುಮಾರು ಒಂದು 700 ವರ್ಷ. ನಮ್ಮ ಇತಿಹಾಸ ತೆಗೆದು ನೋಡಿದಾಗ ಈ ಮೂರನೇ ಕಣ್ಣಿನ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನೋಡ್ಬೋದು. ಈಗ ನೀವು ಕೇಳಿದ ಕ್ವಶನ್ ಭಾಳ ಚೆನ್ನಾಗಿದೆ. ಮೂರನೇ ಕಣ್ಣು ಇದೆಯಾ ಅಥವಾ ಅದು ಇಮ್ಯಾಜಿನೇಷನ್ನ ಅನ್ನೋದು ಗೊತ್ತಾಗಬೇಕು ಈಗ. ಸೊ ಮೂರನೇ ಕಣ್ಣು ಇದೆ ಅಂತಂದ್ರೆ ಎಲ್ಲಿದೆ ಅನ್ನೋದು ಬಹಳ ಕುತೂಹಲದ ಕ್ವಶನ್. ಈಗ ಮತ್ತೆ ಎಲ್ಲರಿಗೂ ಇದೆಯಾ? ಎಲ್ಲರಿಗೂ ಇದೆಯಾ? ವೆರಿ ಗುಡ್ ಕ್ವಶನ್. ಸೊ ಮೂರನೇ ಕಣ್ಣು ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ಬಹಳ ಸಮಸ್ಯೆಗಳಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಮೂರನೇ ಕಣ್ಣದು ಅನ್ನೋದು ಇಸ್ ಅ ಫಿಸಿಕಲ್ ಆರ್ಗಾನ್. ಕ್ಲಾರಿಫೈ ಮಾಡಿಬಿಡ್ತೇನೆ. ಇಟ್ಸ್ ಅ ಫಿಸಿಕಲ್ ಆರ್ಗಾನ್. ನಮಗೆ ಕಣ್ಣು ಹೇಗಿದೆ, ನಮಗೆ ಮೂಗು ಹೇಗಿದೆ, ನಮಗೆ ಕೈ ಹೇಗಿದೆ, ಅಥವಾ ನಮಗೆ ಹಾರ್ಟ್ ಹೇಗಿದೆ, ಕಿಡ್ನಿ ಹೇಗಿದೆ, ಲಿವರ್ ಹೇಗಿದೆ, ಇದು ಎಷ್ಟು ಸ್ಪಷ್ಟವೋ ಮೂರನೇ ಕಣ್ಣು ಇದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಅಂದ್ರೆ ನಮ್ಮ ದೇಹದಲ್ಲಿ ಅದು ಕೂಡ ಒಂದು ಅಂಗ. 100%. ಅದು ಎಲ್ಲಿದೆ ಅಂತ ಗೊತ್ತಾದಾಗ ನಮ್ಮ ದೇವಸ್ಥಾನ ನೋಡಿದ್ರೆ ಸಾಕು. ನೀವೇ ಹೇಳಿದ್ರಿ ಶಿವಣ್ಣ ಮೂರನೇ ಕಣ್ಣು ಅಂತ ಇಲ್ಲಿದೆ ಅಂತ. ಸೊ ಇಲ್ಲಿದ್ರೆ ನಾವು ಹೊರಗಡೆ ನೋಡಿ ಗೊತ್ತಾಗಲ್ಲ, ಅದು ಕಾಣಲ್ಲ. ಬಟ್ ಆದರೆ ನೀವು ಹಳೆಯ ದೇವಸ್ಥಾನಗಳಲ್ಲಿ ಅಥವಾ ನೀವು ಚಿತ್ರಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ನೋಡಿರ್ತೀರಾ, ಇಲ್ಲಿ ಶಿವನ ಕಣ್ಣು ಓಪನ್ ಆಗಿಬಿಡುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಇದೆಯಾ ಅನ್ನೋದು ನೋಡಿದಾಗ ಎಸ್, ಇದು ಇಲ್ಲಿದೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ನಮ್ಮ ಮಾಡರ್ನ್ ಸೈನ್ಸಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಪೀನಿಯಲ್ ಗ್ಲ್ಯಾಂಡ್ ಇದನ್ನು ನಾವು ನಮ್ಮ ಸನಾತನ ಧರ್ಮದಲ್ಲಿ ಮೂರನೇ ಕಣ್ಣು ಅಂತ ಹೇಳ್ತಾ ಬಂದಿರೋದು. ಇದು ಫಿಸಿಕಲ್ ಆರ್ಗನ್, ಇದ್ಯಾವುದೋ ಇಮ್ಯಾಜಿನೇಷನ್ ಅಲ್ಲ. ಇಲ್ಲಿ ಸಮಸ್ಯೆ ಆಗಿದೆ ಇದೊಂದು ಇಮ್ಯಾಜಿನೇಷನ್ ಅವಾಗ ಇತ್ತು ಈಗಿಲ್ಲ ಅನ್ನುವ ಭಾವನೆಯಲ್ಲಿ ಬೇಡ. ಇದು ಫಿಸಿಕಲ್ ಆರ್ಗನ್. ನಮ್ಮ ಕಣ್ಣು ಹೇಗೋ, ನಮ್ಮ ಮೂಗು ಹೇಗೋ, ನಮ್ಮ ತುಟಿ ಹೇಗೋ ಅಷ್ಟೇ ಸ್ಪಷ್ಟವಾಗಿ ಕೂಡ ಇದೊಂದು ಆರ್ಗನ್. ಅಂಡ್ ಇಲ್ಲಿರ್ತಕ್ಕಂಥದ್ದು ಎರಡು ಹಣೆಗಳ ಮಧ್ಯೆ ನಾನೇನು ಕುಂಕುಮ ಹಚ್ಚಿನಲ್ಲ, ಆ ಮಧ್ಯೆ ಆಲ್ಮೋಸ್ಟ್ ಮಧ್ಯದಲ್ಲಿ ಭಾಗದಲ್ಲಿ ಅದು ಇರುತ್ತೆ. ಇಟ್ ಈಸ್ ಮೇಡ್ ಔಟ್ ಆಫ್ ಕ್ರಿಸ್ಟಲ್. ಇಟ್ಸ್ ಅ ಫಿಸಿಕಲ್ ಆರ್ಗನ್, ಇಟ್ಸ್ ಅ ಗ್ಲ್ಯಾಂಡ್. ಅದನ್ನು ಅವೇಕನ್ ಮಾಡಿದಾಗ ಅದ್ಭುತ ಶಕ್ತಿಗಳಾಗಿರುತ್ತೆ. ಸೊ ಈಗ ನಾನು ಥಿಕ್ ಸೈಜ್ಡ್ ಬ್ಲೈಂಡ್ ಫೋಲ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. Okay, I'm just putting this cotton. ಸರಿ, ಕ್ಯಾಮ್ರಾ ತೋರಿಸು. ಹಾಗೇನೆ ಸ್ವಲ್ಪ ಕತ್ತೆತ್ತು. ಓಕೆ, ಓಕೆ ಮಿಥಿಲಾ, ಐ ವಿಲ್ ಶೋ ಸಮ್ ಕಲರ್ಸ್. ಕಲರ್ ಹೇಳ್ತೀಯಾ? ಹಾ. ಓಕೆ, ವಾಟ್ ಇಸ್ ದಿಸ್ ಕಲರ್? Orange color, ಓಕೆ, ವಾಟ್ ಇಸ್ ದಿಸ್ ಕಲರ್? green color, ಓಕೆ, ವಾಟ್ ಇಸ್ ದಿಸ್ ಕಲರ್? yellow color, ವಾಟ್ ಇಸ್ ದಿಸ್ ಕಲರ್? pink color, pink color, pink color. ಪರ್ಫೆಕ್ಟ್. ನಾನು ಇವಾಗ ಒಂದು ಸುಮಾರಷ್ಟು ಫ್ಲಾಶ್ ಕಾರ್ಡ್ ಇಟ್ಟಿದ್ದೀನಿ ಇಲ್ಲಿ. ಯಾವ್ದಂತ ಹೇಳಕ್ಕಾಗತ್ತಾ? ಹಾ. ಯಾವ್ದಾದ್ರು? Umbrella, puppy, watch, rabbit, lotus, mango. ಓಕೆ, ಈಗ ನಾನು ಈ ಫ್ಲಾಶ್ ಕಾರ್ಡನ್ನು ಹಾ. ಈ ಬಾಕ್ಸ್ ಒಳಗೆ ಹಾಕ್ತೀನಿ. ಹೇಳಕ್ಕಾಗುತ್ತಾ? ಹಾ. ಓಕೆ, ಕ್ಯಾನ್ ಯು ಟರ್ನ್ ದಟ್ ಸೈಡ್? ಓಕೆ, yes, okay, take this scan and tell what is that color, what is that it is, what is the flashcard? Umbrella? Are you sure? Yeah. Huh? Yes. Okay, let me check whether it's umbrella or not. Yes, it's umbrella. Okay, it's umbrella. Perfect. ವಾವ್. Yes. Okay. Can you turn back that side? Yes. I will change the card now. Okay. Yes. I'm changing the card. Okay. Yes. Okay.
I'm just closing it. Yes, turn back. Hold this. Puppy. Are you sure? Yes. Very much Yes. confident? Okay, let me check whether it's puppy or not. Yes, it is puppy. Wow, super, super, Yes. super. Okay. Thank you so much, ಮಿಥಿಲಾ. ಸೊ ನಾನೀಗ ನಿನ್ನ ಹೆಸರೇನು? Mithila. ಮಿಥಿಲಾ. ಈಗ ನಾನೇನ್ ಮಾಡ್ತೀನಿ, ಈ ಬಾಕ್ಸ್ ಒಳಗಡೆ ಡಿಫ್ರೆಂಟ್ ಕಲರ್ಸ್ ಅನ್ನ ಹಾಕಿಸ್ತೀನಿ. ನೀನು ಯಾವ ಕಲರ್ ಇದೆ ಅಂತ ಹೇಳಕ್ಕಾಗತ್ತಾ? ನೋಡ್ಕೊಳ್ತಾನೆ. ಓಕೆ, ಟರ್ನ್ ದಟ್ ಸೈಡ್. ಓಕೆ, ಐ ಆಮ್ ಜಸ್ಟ್ ಪುಟಿಂಗ್ ದಿಸ್ ಕಲರ್ 1. ಎಸ್. ಎಷ್ಟು ಸ್ಟಿಕ್ಸ್ ಇದೆ, ಯಾವ್ಯಾವ ಕಲರ್ ಹೇಳಕ್ಕಾಗತ್ತಾ? ಎಷ್ಟು ಸ್ಟಿಕ್ಸ್ ಇದೆ ಹೇಳಕ್ಕಾಗತ್ತಾ? Red color. Red color 2 ಇದೆ. Yellow color 2. Orange color 1. ಅಷ್ಟೇ. ಶೋರ್? Yes. ರೆಡ್ ಕಲರ್ 2. Yellow color 2. Orange color 1. ರೆಡ್ ಕಲರ್ 2, Yellow color 2. ಯೆಲ್ಲೋ ಕಲರ್ 2, ಆರೆಂಜ್ ಹೇಳಿದೆ, ಬಟ್ ಇಲ್ಲಿ ಬ್ಲೂ ಮತ್ತೆ Purple. ಪರ್ಪಲ್ ಇದೆ. ಓಕೆ, ಅಟ್ಲೀಸ್ಟ್ ಇದನ್ನ ಹೇಳಿದ ಅವಳು ಎಷ್ಟೆಷ್ಟು ಹೇಳಿದೆ ಅಂತ. ಸೊ ಯೆಲ್ಲೋ ಕಲರ್ 2 ಅಂಡ್ ಆರೆಂಜ್ ಕಲರ್ 2. ಓಕೆ, Orange color, red color. ಹಾ, ಇದು ಎರಡ ಇದು. ಹಾ, ಓಕೆ, ರೆಡ್ ಕಲರ್. ಐ ಆಮ್ ರಾಂಗ್. ದಿಸ್ ಇಸ್ ರೆಡ್ ಅಲ್ಲ? She is right. ಸಿ ಇಸ್ ರೈಟ್. ಸಿ ಇಸ್ ರೈಟ್. ಐ ಆಮ್ ರಾಂಗ್. ದಿಸ್ ಇಸ್ ರೆಡ್ ಕಲರ್ ಅಂಡ್ ದಿಸ್ ಇಸ್ ಯೆಲ್ಲೋ ಕಲರ್ 2. ವೆರಿ ಗುಡ್ ಮಿಥಿಲಾ, ಸೂಪರ್. ಎಸ್, ಥ್ಯಾಂಕ್ ಯು. ಟರ್ನ್ ದಟ್ ಸೈಡ್. ಆ ಕಡೆ ತಿರ್ಕೋ, ಹಾಗೆ ಕಿತ್ಕೋ, ಹಾಗೆ ನಿಂತ್ಕೋ. ಓಕೆ, ಓಕೆ. ಕಲರ್ ಬಾಲ್ಸ್ ಕೊಡು. ಏನಾಗುತ್ತೆ, ಮುಂದ್ಗಡೆಯಿಂದ ನೋಡಿದಾಗ ಕಣ್ಣು ಸಂದಿಂದ ನೋಡ್ತಾರೆ ಅಥವಾ ಏನೋ ಲಾಜಿಕ್ ಯೂಸ್ ಮಾಡ್ತಾರೆ ಅನ್ನುವ ಅನುಮಾನ ಸಹಜ ಬಂದ್ಬಿಡುತ್ತೆ. ನಾವೇನು ಮಾಡ್ತೀವಿ, ಈಗ ಅವಳು ಆ ಕಡೆ ತಿರ್ಕೊಂಡಿದ್ದಾಳೆ, ನಾನು ಈ ಕಡೆಯಿಂದ ಕಲರ್ ಬಾಲ್ಸ್ ಅಂತ ತೋರಿಸ್ತೀನಿ. ಓಕೆ, ನೋಡೋಣ ಏನು ಹೇಳ್ತಾಳೆ ನೋಡೋಣ. Pink color. ರೀಚೆಕ್. Green color. ಐ ಆಮ್ ಚೇಂಜಿಂಗ್ ದ ಕಲರ್ ಬಾಲ್. Relax first, relax, settle down. Relax. Green color. Super. Are you sure? Yes. Okay. I'm changing the color ball. Yellow color. Recheck. Pink color. ಸೂಪರ್. ನಾನು ಪ್ರತಿ ಸಣ್ಣ 3 ಟಿಕ್ ಮಾಡ್ತಾ ಇದ್ದೀನಿ. ನಾನು ಟಿಕ್ ಮಾಡೋ ಉದ್ದೇಶ ಆ ಕಲರ್ ಬಾಲ್ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋ ವಿನಃ ಯಾವುದೇ ಸಿಗ್ನಲ್ ಕೊಡ್ಲಿಕ್ಕಲ್ಲ. ಐ ವೆರಿ ಟೈಮ್ ಜಸ್ಟ್ ಟ್ಯಾಪಿಂಗ್ 3 times ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ವಾಟ್ ಇಸ್ ದಿಸ್? Yellow color. ವಾವ್, ವೆರಿ ಗುಡ್. Orange color. ರೀಚೆಕ್. Green. ಸೂಪರ್. Pink. ಸೂಪರ್. Yellow. Recheck. Orange. Now I'll change the color ball. Pink. Super. Now I'm changing the flash card. Can you try? Yes. Possible? Ball. No. Egg. No. I will. Focus. Umbrella. No. ಬಿಡ. ತುಂಬ ಟೈಮ್ ಬೇಕು. ಓಕೆ. ಓಕೆ. ಟರ್ನ್ ಬ್ಯಾಕ್. ಸೆಟಲ್ ಡೌನ್. ಸೂಪರ್. ಹೆಂಗೆ ಹೇಳ್ದೆ ಅದನ್ನ? ಕಲರ್ಸ್ ಎಲ್ಲ ಕರೆಕ್ಟಾಗಿ ಹೆಂಗೆ ಗೊತ್ತಾಯ್ತು? ಅದೇ ಗೊತ್ತಾಯ್ತು ನಂಗೆ. ಎಲ್ಲಿ ಕಾಣುತ್ತೆ ಅದು? ಅದೇ ಹಿಂದಿಂದ ಕಾಣುತ್ತೆ. ಕಾಣುತ್ತಾ? ಎಲ್ಲಿ ನಿಂಗೆ ಸಿಗೋದು ಗೊತ್ತಾಗುತ್ತೆ?
ಸಿಗ್ನಲ್ ಅಂದ್ರೆ ನೀವ್ ಹಿಂಗ್ ಹಿಡ್ಕೊಂಡಿರ್ತೀರಲ್ಲ ಅವಾಗ ಕಾಣುತ್ತೆ. ಕಾಣುತ್ತಾ? ವೆರಿ ಗುಡ್. ಎಲ್ಲಿ ಕಾಣುತ್ತೆ? ಸ್ಪಷ್ಟವಾಗಿ ಎಲ್ಲಿ ಕಾಣುತ್ತೆ ನಿಮಗೆ? ಅದೇ ಮಧ್ಯದಲ್ಲಿ. ಹೌದಾ? ಓಕೆ, ಸರಿ, ಥ್ಯಾಂಕ್ ಯು. ಅಲ್ಲ, ಈ ಥರ್ಡ್ ಐ ಅನ್ನೋದು ನಾವು ಹುಟ್ಟಿದ ತಕ್ಷಣನೇ ಇರುತ್ತಾ ಅಥವಾ ಒಂದು ಏಜಲ್ಲಿ ನಿಜವಾಗ್ಲೂ ಕಾಣಿಸೋದಾ? ಇದು ಹೇಗಿದು? ಅಂದ್ರೆ ದ ಡೇ ಯು ಬಾರ್ನ್, ನೀವು ಈ ಈ ಈ ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಇರುತ್ತೆ ಅದು. ಅಲ್ಲ, ಬಟ್ ಈ ಆಕ್ಟಿವೇಟ್ ಆಗೋದು ಅನ್ನೋದು ಇರುತ್ತಲ್ಲ, ಅದು ಚಿಕ್ಕ ವಯಸ್ಸಂದ್ರೆ ಆಕ್ಟಿವೇಟ್ ಆಗಿರುತ್ತಾ ಅಥವಾ ಹೇಗದು? ವೆರಿ ಗುಡ್ ಕ್ವಶನ್. ಏನಾಗಿರುತ್ತೆ, ನಾವು ಹುಟ್ಟಿದ ತಕ್ಷಣ, ಹುಟ್ಟಕ್ಕಿಂತ ಮುಂಚೆ ಕೂಡ ನಮಗೆ ನಮಗೆ ಹೆಂಗೆ ಎಲ್ಲ ಹಂತಗಳಲ್ಲಿ ನಮ್ಮ ದೇಹದ ಹೇಗೆ ಡೆವಲಪ್ ಆಗುತ್ತೋ ಅದೇ ರೀತಿ ಕೂಡ ಅದು ಒಂದು ಆರ್ಗನ್ ಆಗಿ ದೇಹ ರಚನೆಯಲ್ಲಿ ಮಾರ್ಪಾಡಾಗಿರುತ್ತೆ. ಹುಟ್ಟಿದ ತಕ್ಷಣ ನಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಾವು ಹುಟ್ಟಿದ ತಕ್ಷಣ ಯಾರಾದ್ರೂ ನಮ್ಮ ಚಿಕ್ಕ ವಯಸ್ಸಿದ್ದಾಗ ಲೆಫ್ಟ್ ಹ್ಯಾಂಡಲ್ಲಿ ಬರೆದ್ರೆ ಅಥವಾ ಲೆಫ್ಟ್ ಹ್ಯಾಂಡ್ ಊಟ ಮಾಡಿದ್ರೆ ಒಂದು ಸ್ವಲ್ಪ ಕೈ ಹೊಡೆದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಊಟ ಮಾಡಬೇಡ ಅಂತ ಹೇಳ್ತಾರೆ. ಕರೆಕ್ಟ್. ಹಾಗಾಗಿ ನಾವೇನು ಮಾಡ್ಬಿಟ್ವಿ, ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡೋದೇ ಬಿಟ್ಬಿಟ್ವಿ ಅಲ್ವಾ? ಅಂದ್ರೆ ಲೆಫ್ಟ್ ಇಂದ ರೈಟ್ ಯಾವಾಗಲೂ ಶಕ್ತಿ ಇರುತ್ತೆ, ಲೆಫ್ಟ್ ಅಲ್ಲಿ ಅಷ್ಟಿರಲ್ಲ ಅಂತ. ಇಲ್ಲ, ಅದಕ್ಕೆ ಬೇರೆ ಕಾರಣ ಇದೆ. ಓಕೆ, ಲೆಫ್ಟ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಬೇರೆ ಕಾರಣ ಇದೆ. ಬಟ್ ನಾನು ಇವಾಗ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡನ್ನು ನಾವು ಸಮಾಜಕ್ಕೆ ಯೂಸ್ ಮಾಡೋದೇ ಇಲ್ಲ. ಈಗ ನಾನು ನಿಮಗೆ ಸಡನ್ನಾಗಿ ಕೇಳಿದ್ರೆ ಲೆಫ್ಟ್ ಹ್ಯಾಂಡ್ ಬರೋಕ್ಕಾಗುತ್ತಾ ಇಮ್ಮಿಡಿಯೇಟ್ ಆಗಿ? ಇಲ್ಲ, ನಾನು ಯಾವತ್ತೂ ಪ್ರಾಕ್ಟೀಸ್ ಅಂದ್ರೆ ಈಗ ನಾನು ನಿಮಗೆ ಇಮ್ಮಿಡಿಯೇಟ್ ಬರಿ ಅಂತ ಹೇಳಿದ್ರೆ ಬರೋಕ್ಕಾಗುತ್ತಾ ನಿಮಗೆ? ಇಲ್ಲ, ಆಗಲ್ಲ. ಯಾಕೆ? ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಅಲ್ಲ, ಇತ್ತ ಅದು ನಿಮ್ಮ ಕೈ ಹುಟ್ಟಿದಾಗಿಂದ ಇತ್ತಾ? ಹುಟ್ಟಿದಾಗಿಂತ ಇತ್ತು. ಇದೇ ರೀತಿ ಥರ್ಡ್ ಏನೋ ಕೂಡ ಇತ್ತು, ಓಕೆ. ಆದರೆ ಪ್ರಾಕ್ಟೀಸ್ ಮಾಡಲಿಲ್ಲ. ಹ್ಮ್. 4 ವರ್ಷಗಳವರೆಗೂ ಮಗುವಿಗೆ ಅದು ಯಾವಾಗಲೂ ಆ ಥರ್ಡ್ ಐನ ಗೊತ್ತಿಲ್ಲದ್ರೆ ಯೂಸ್ ಮಾಡ್ತಾ ಇರುತ್ತೆ, 100% ಯೂಸ್ ಮಾಡ್ತಾ ಇರುತ್ತೆ. ಒಂದು ಸಾರಿ ಆ ಮಗು ಈ ಲೌಕಿಕ ಜೀವನಕ್ಕೆ ಯಾವಾಗ ಬರುತ್ತೆ, ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಆಗಿಬಿಡುತ್ತೆ, ಅದರ ಉಪಯೋಗ ಆಟೋಮೆಟಿಕ್ ಆಗಿ ಹೋಗ್ತಾ ಹೋಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್. ಆದರೆ ಈಗ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ, ಇವತ್ತಿಂದಾನೇ ನೀವು ಲೆಫ್ಟ್ ಹ್ಯಾಂಡಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಬರೋಕ್ಕೆ ಸ್ಟಾರ್ಟ್ ಮಾಡ್ಬೋದಾ? ಪ್ರಾಕ್ಟೀಸ್ ಶುರು ಮಾಡ್ಬೋದು. ಕೆಲವರಿಗೆ 5 ದಿನ ತಗೋಗುತ್ತೆ, 10 ದಿನ ತಗೋಬೋದು, 1 ತಿಂಗಳು ತಗೋಬೋದು. ಸಾಧ್ಯ ಇದೆಯಾ? ಖಂಡಿತ. ಇದೇ ರೀತಿ 3ನೇ ಕಣ್ಣು ಅಷ್ಟೇ. ಒಂದು ಯೋಗ ಸಂಸ್ಕಾರಗಳ ಮುಖಾಂತರ ನಮ್ಮ ಕೆಲವು ಪ್ರಾಕ್ಟೀಸಸ್ ಇದೆ, ಯೋಗ ಪ್ರಕ್ರಿಯೆಗಳ ಮುಖಾಂತರ ಅದಕ್ಕೊಂದು ಟ್ರೈನಿಂಗ್ ಕೊಟ್ಟರೆ ಅದನ್ನು ಕೂಡ ಅವೇಕನ್ ಮಾಡ್ಕೋಬೋದು. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ, ಯಾಕೆ ಅವೇಕನ್ ಮಾಡ್ಕೋಬೇಕು ಅಂತ. ಅದೇ ಕ್ವಶನ್ ಆಗಿದೆ ನಿಮಗೆ, ಅದು ಇದೆಯಲ್ಲ ಅಂತ. ಅದನ್ನು ಬಳಕೆ ಇಲ್ಲ, ಹಾಗಾಗಿ ಅದನ್ನು ನಾವು ಮತ್ತೆ ಜಾಗೃತಗೊಳಿಸ್ಕೋಬೇಕು. ನಮ್ದು ಲೆಫ್ಟ್ ಹ್ಯಾಂಡ್ ಬಳಕೆ ಇಲ್ಲ, ಈಗ ಬಳಕೆಗೆ ತರಬೇಕು. ಸಿಂಪಲ್, ಈಸಿ, ಅಂಡರ್ಸ್ಟ್ಯಾಂಡ್. ಓಕೆ, ಈಗ ನೀವು ಹೇಳಿದ್ರಿ, ಈಗ ಲೆಫ್ಟ್ ಹ್ಯಾಂಡ್ ಎಕ್ಸಾಂಪಲ್ ಕೊಟ್ರಿ. ಓಕೆ, ನೀನೀಗ ಲೆಫ್ಟ್ ಹ್ಯಾಂಡಲ್ಲಿ ಬರೀಬೇಕು ಅಂದ್ರೆ ಇವತ್ತಿಂದ ಶುರು ಮಾಡಿದ್ರೆ ಪ್ರಾಕ್ಟೀಸ್ ಅಟ್ಲೀಸ್ಟ್ 1 ತಿಂಗಳು 1 ವಾರ ಯಾವಾಗ ಒಟ್ಟಲ್ಲಿ ಕಲಿಬೋದು ರೈಟ್ ಹ್ಯಾಂಡ್ ಥರನೇ. ಈಗ ಅದೇ ಥರ ಈ ಥರ್ಡ್ ಐ ಆಕ್ಟಿವೇಶನ್ ಮಾಡೋದು ಏನಿರುತ್ತಲ್ಲ, ಈಗ ನಾನು ಕಲಿಬೋದಾ ಅಥವಾ ಈ ದೊಡ್ಡೋರು ಮಾತ್ರ ಕಲಿಬೋದಾ? ಯಾರು ಕಲಿಬೋದು ಇದನ್ನ? ವೆರಿ ಗುಡ್ ಕ್ವಶನ್. ಸಹಜವಾಗಿ ಇದನ್ನ ಎಕ್ಸಾಂಪಲ್ ತಗೋಣ, ಇದಕ್ಕಿಂತ ಇನ್ನೂ ಬೆಟರ್ ಎಕ್ಸಾಂಪಲ್ ತಗೋಣ. ಒಂದು ಸೈಕಲ್ ಹೊಡೆಯೋದನ್ನ ಕಲಿಯೋದ ಬಗ್ಗೆ ಯೋಚನೆ ಮಾಡೋಣ. ಈಗ ಭಾಳ ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಎಕ್ಸಾಂಪಲ್ ತಗೊತಾ ಇದ್ದೀನಿ. ನಾವು ಸಾಮಾನ್ಯವಾಗಿ 6 ವರ್ಷದಿಂದ 18 ವರ್ಷದವರೆಗೂ ತಗೊಳ್ತೀವಿ. 16 ವರ್ಷದವರೆಗೂ ಭಾಳ ಸಹಜವಾಗಿ ಆಗ್ತದೆ. ಒಂದು 18 ವರ್ಷದವರೆಗೂ ನಾವು ಈಸಿಯಾಗಿ ಟ್ರೈನಿಂಗ್ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ ಆಗ ದೇಹದಲ್ಲಿ ಸಾಕಷ್ಟು ಫಿಸಿಕಲ್ ಚೇಂಜಸ್ ಆಗಿರಲ್ಲ. ಕರೆಕ್ಟ್. ಒಂದು, ಆಮೇಲೆ ಲಾಜಿಕಲ್ ಮೈಂಡ್ ಸೆಟ್ ಡೆವಲಪ್ ಆಗಿರಲ್ಲ. 16 ವರ್ಷದ ನಂತರ ಮನುಷ್ಯನಲ್ಲಿ ಸಾಕಷ್ಟು ಲಾಜಿಕಲ್ ಥಿಂಕಿಂಗ್ ಬಂದ್ಬಿಡುತ್ತೆ, ಕ್ವಶನಿಂಗ್ ಮೈಂಡ್. ಅದು ಯಾಕೆ? ನಮ್ಮ ಎಜುಕೇಷನ್ ಸಿಸ್ಟಮ್, ನಾವು ಸ್ಕೂಲ್ ಹೋಗ್ತೀವಿ, ಟೀಚರ್ಸ್ ಲಾಜಿಕಲ್ ಯೋಚನೆ ಮಾಡು ಅಂತ ಹೇಳ್ತಾರೆ. ಈ ಕಾರಣಗಳಿಂದಾಗಿ ಸಾಕಷ್ಟು ದೇಹದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ನಮ್ಮ ಥಿಂಕಿಂಗಲ್ಲಿ ಬದಲಾವಣೆ ಆಗೋದ್ರಿಂದ 16 ವರ್ಷದ ನಂತರ ಕಲಿಯೋಕೆ ಆಗ್ತದೆ, ಆದರೆ ಸಮಯ ಜಾಸ್ತಿ ತಗೊಳ್ತದೆ. ಎಕ್ಸಾಂಪಲ್, ನಾನು ನಿಮಗೆ ಸೈಕಲ್ ಹೊಡೆದ ಬಗ್ಗೆ ಹೇಳಿದೆ. 6 ವರ್ಷದ ಹುಡುಗನಿಗೆ ಎಷ್ಟು ಸ್ಪೀಡಾಗಿ ಸೈಕಲ್ ಹೊಡೆದು ಕಲಿತಾನೋ ಅಷ್ಟೇ ಸ್ಪೀಡಾಗಿ, ಅಷ್ಟೇ ಅಕ್ಯುರೇಟ್ ಆಗಿ ನೀವು ಸೈಕಲ್ ಹೊಡೆಯಕ್ಕೆ ಕಲಿಯಕ್ಕಾಗುತ್ತೆ. ಈಗ ನಿಮ್ಮನ್ನ ಮತ್ತೆ ಒಬ್ಬ 6 ವರ್ಷ 8 ವರ್ಷ ಹುಡುಗನ್ನ ಇಬ್ಬರನ್ನೂ ಸೈಕಲ್ ಹೊಡೆಯಕ್ಕೆ ಬಿಟ್ಟಾಗ ಯಾರು ಸ್ಪೀಡಾಗಿ ಕಲಿತಾರೆ? ಅವನೇ, ಆಫ್ಕೋರ್ಸ್. ಯಾಕೆ? ಬಿಕಾಸ್ ಅವನಿಗೊಂದೊಂದು ಹಸಿವಿರುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸೈಕಲ್ ಅಂದ್ರೇನೆ, ಈಗ ಬಹುಶಃ ಈಗ ನಮ್ದು ದೊಡ್ಡ ಪರ್ಸನಾಲಿಟಿ, ನಮ್ದು ಬಹುಶಃ ಸೈಕಲ್ ಚಿಕ್ಕದಾಗಿರ್ಬೋದು. ಕರೆಕ್ಟಾಗಿ ಹೇಳ್ತೀರಿ ನೀವು. ಭಯ, ಮೊದಲೇ ಭಯ, ಸೈಕಲ್ ಹತ್ತಕ್ಕೆ ಭಯ, ಬಿದ್ದರೆ ನೋಡಿ ನಗಾಡ್ತಾರೆ ಅನ್ನೋ ಭಯ. ಮಗುವಿಗೆ ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ಇಷ್ಟೇ ಡಿಫ್ರೆನ್ಸ್. ಒಂದು ಫಿಸಿಕಲ್ ಬ್ಯಾರಿಯರ್ಸ್ ಯೋಚನೆ ಮಾಡಿದ್ರಿ, ಬಿದ್ದರೆ ಇನ್ನೊಬ್ರು ನಗಾಡ್ತಾರೆ ಅಂತ ಯೋಚನೆ ಮಾಡಿದ್ರಿ. ಲಾಜಿಕ್ ಅದು. ಬಿದ್ದಿದ್ರಾ? ಟ್ರೈ ಮಾಡಿದ್ರಾ? ಇಲ್ಲ, ಟ್ರೈ ಮಾಡಿಲ್ಲ. ಹೌದು. ಅರ್ಥ ಅಂದರೆ ನೀವು ಟ್ರೈ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಜಿಕ್ ಯೋಚನೆ ಮಾಡ್ಬಿಡ್ತೀರ. ಈ ಕಾರಣಗಳಿಂದಾಗಿ
ಬ್ಯಾರಿಯರ್ಸ್ ಆಗ್ಬಿಡುತ್ತೆ. ಹಾಗಾಗಿ ದೊಡ್ಡವರಿಗೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಇದರಲ್ಲಿ ಇಷ್ಟು ಡಿಫ್ರೆಂಟ್ ಶೇಪ್ಸ್ ಇದೆ. ಈ ಶೇಪ್ಸ್ ಇದೆ. ಏನು ಮಾಡ್ತಾ ಅಂತ ಹೇಳಿದ್ರೆ ಡಿಫ್ರೆಂಟ್ ಶೇಪ್ಸ್ ಇದೆ. ಓಕೆ, ಆ್ಯಂಡ್ ಈ ಶೇಪ್ಸನ್ನು ನಾನೇನು ಮಾಡ್ತೀನಿ, ಇದೊಂದು ಪ್ಯಾಟರ್ನ್ ಕೊಟ್ಟಿದೆ. ಈ ಪ್ಯಾಟರ್ನ್ ಪ್ರಕಾರ ಅವನು ಬ್ಲೈಂಡ್ ಫೋಲ್ಡಲ್ಲಿ ಜೋಡಿಸ್ತಾನೆ. ದಟ್ ಇಸ್ ಅ ಚಾಲೆಂಜ್. ಓಕೆ, ಲೆಟ್ಸ್ ಸಿ ವೆದರ್ ಯು ಕ್ಯಾನ್ ಡೂ ಇಟ್ ಆರ್ ನಾಟ್. ಓಕೆ, ಸೊ ಅಲ್ಲಿ ಅವನಿಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ವಾಟ್ ಇಸ್ ದ ನೇಮ್? ಮುಗುಂದನ್ ಗುರುಜಿ. Okay. Yes. Yes. Are you okay? Yes. Okay. No, don't touch. Don't touch. Okay? Comfortable? Yes, ಗುರುಜಿ. Just chin up, Madu. Just chin up. Little chin up. Chin up. Chin up. Show to the camera whether it is completely blocked or not. Yes. Okay. Perfect. So now I will take out all these kinds. Okay? Okay. To you, I jumbled up. Okay? Okay. So now the challenge is you have to fix this, all the Shape. shapes in a pattern that I am showing it to you. Okay? Is it- Okay. Okay? Yes. I kept. Oh. ತಪ್ಪಲ್ವಾ? ಬೇರೆ ಕಲರ್ ಇರ್ತಿದ್ಯಾ? Okay. He plays a wrong color. He's telling this, you picked up the wrong color. Are you sure, Mukundan? Yes, ಗುರುಜಿ. Are you sure? Yes, ಗುರುಜಿ. Okay, let me check. Now? Well done. Very good. Super. Thank you so much, Mukundan. One ಜೈ second. So this is infinity. Okay. ಈಗ ನೀವು ಬರಿಗಣ್ಣಲ್ಲಿ ಮಾಡೋದೇ ಕಷ್ಟ. ಐ ಕ್ಯಾನಾಟ್ ಡೂ ದಿಸ್. ಓಕೆ, ನಾನೀಗ ಬರಿಗಣ್ಣಲ್ಲಿ ಮಾಡೋದೇ ಕಷ್ಟ. ಓಕೆ, ಇದನ್ನ ಅವನೇನು ಮಾಡ್ತಾನೆ, ಬ್ಲೈಂಡ್ ಫೋಲ್ಡಲ್ಲಿ ಮಾಡ್ತಾನೆ. ಓಕೆ, ಐ ಆಲ್ಸೋ ಡೋಂಟ್ ನೋ ಹೌ ಟು ಡೂ ದಿಸ್. ಮುಕುಂದನ್ ಓನ್ಲಿ ಕ್ಯಾನ್ ಡೂ ದಿಸ್. ಓಕೆ, ಮುಕುಂದನ್? ಓಕೆ, ಹೋಲ್ಡ್ ದಿಸ್. I kept the ball. Wow, this is amazing. Little fast. Oh. Thank you. That's amazing. Within how many seconds? ಗುರುಜಿ, ಅಂಡರ್ 40 seconds, ಗುರುಜಿ. Shall we try now? Yes, ಗುರುಜಿ. Yes, start. Okay, I'll help you. Okay, don't worry. ಗುರುಜಿ, ಎಕ್ಸ್ಟ್ರಾ. Okay. Extra, na? Yes. Shall I take it out? Okay. ಅವನಿಗೆ ಎಕ್ಸ್ಟ್ರಾ ಇರೋದು ಗೊತ್ತಾಗುತ್ತೆ. Here's something missing? Sure? Yes. Coins is missing? Ah. ಗುರುಜಿ. This one? Yes. Super. So, Mukundan? Yeah, I kept 2 buzzers. Can you solve it? Yes, ಗುರುಜಿ.
ವಾವ್, ರಿಯಲಿ ಗುಡ್. ನಾನೇನು ಮಾಡ್ತೀನಿ, ಈ ಕಲರ್ ಬಾಲ್ಸ್ಗಳನ್ನು ಈ ಬಟ್ಟೆ ಕವರ್ ಮಾಡ್ತೀನಿ. ಓಕೆ, ಸೊ ಅವನು ನೀನೇನು ಮಾಡ್ತೀಯ, ವಿಲ್ ಯು ಟೇಕ್ ಔಟ್ ಫ್ರಮ್ ದ ಕಲರ್ ವೈಸ್, ಹೌ ವಿ ಕ್ಯಾನ್ ಡೂ ಕಲರ್ ವೈಸ್ ಆರ್ ಹೌ shall I ask which color? Ask the color. Okay, can you pick the pink color? Yes, Guruji. You can. Guruji. Yes, show the camera. Pink color. Okay, put it back. Okay, can you take me only green color? You just take any one, any further. How many? All take out all the green color. Okay. Only green. And I'll just see whether remaining color balls are there in green. So, no green left out. Okay? Yes, put it back. Thank you. I have kept some flashcard here. Okay? Okay, Guruji. I will look at the flashcard, all the flashcard now here. So, I'll cover with the cloth now. Okay. Will you pick me what flashcard I'm going to tell you? Yes, Guruji. Possible? Yes, Guruji. Okay. Yes. So, can I pick the watch? Guruji, watch. Are you sure? Yes, Guruji. Oh, this is watch. Yes. Super. Thank you. Super. Open that. ಅಲ್ಲ, ಬಟ್ ಜನರಲ್ ಆಗಿ ಈ ಥರ್ಡ್ ಐ ಅಂದ್ರೇನೆ ಮೂರನೇ ಕಣ್ಣು ಅಂದ್ರೆ ಫಸ್ಟ್ ಆಫ್ ಆಲ್ ಇದೆಲ್ಲ ಯಾರೋ ಮಾಂತ್ರಿಕರು ಕಲಿಯೋದು, ಈ ಮಾಟ ಮಂತ್ರ ಮಾಡೋರು ಕಲಿಯೋದು, ಏನೋ ಈ ತಾಂತ್ರಿಕ ವಿದ್ಯೆನೇನೋ ಇದು ಅಂತಾನೆ ಕಣ್ಮುಂದೆ ಬಂದು ಹೋಗುತ್ತೆ. ಇದು ಈ ತಾಂತ್ರಿಕ್ಸ್ಗೂ ಇದಕ್ಕೂ ಇರೋದ್ರ ಸಂಬಂಧನ? ಸೊ ಈ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಅರ್ಥ ಮಾಡ್ಕೋಗಿ, ಮಂತ್ರ, ಮಾಟ, ತಾಂತ್ರಿಕತೆ ಅಂದ್ರೆ ಏನು ಅಂತ. ಅದ್ಯಾವುದು ತಪ್ಪಲ್ಲ, ಅದಕ್ಕೆ ತಪ್ಪು ಡೆಫಿನೇಷನ್ ಜನ ಹುಡ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪಲ್ಲ. ಈ ಮಾಟ ಮಂತ್ರ ಜನಗಳ ನೀವು ಅನ್ಕೊಂಡಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೊಂದು ಜ್ಞಾನ, ಇದು ರಿಯಲ್, ಇದು ಫ್ಯಾಕ್ಟ್, ಇದು ಸೈನ್ಸ್. ಹಾಗಾಗಿ ನಾನು ಇದನ್ನ ಮಾಟ ಮಂತ್ರ ಮ್ಯಾಜಿಕ್ಗೆ ಹೋಲಿಸಲ್ಲ. ಈಗ ಮ್ಯಾಜಿಕ್ ಅಂದ್ರೆ ಏನು? ಯಾವುದೋ ಒಂದು ಕೈ ಚಳಕ, ಅದು ಆಕ್ಚುಲಿ ಅವನು ಆ ಮ್ಯಾಜಿಕ್ ಮಾಡುವಾಗ ಏನೋ ಒಂದು ಸಣ್ಣ ಒಂದು ರೂಪಾಯಿ ಹಿಂಗೆ ತೋರಿಸ್ತಾನೆ, ಆಕ್ಚುಲಿ ಒಂದು ಸಂದಿಲಿ ಇಟ್ಕೊಂಡಿರ್ತಾನೆ, ಅದು ನೋಡೋರಿಗೆ ಗೊತ್ತಾಗಲ್ಲ. ಹಿಂಗೆ ಅಂದಾಗ ಯಾವುದೋ ಒಂದು ಕೈ ಚಳಕ ಮಾಡಿ ಆ ₹1 ಕಾಯಿನ್ಸನ್ನ ಹೀಗೆ ಶಫಲ್ ಮಾಡಿ ಹಿಂಗೆ ತೋರಿಸ್ತಾರೆ. ಇದಕ್ಕೆ ನಾವೇನಂತೀವಿ? ಮ್ಯಾಜಿಕ್ ಅಂತೀವಿ. ಬಟ್ ಇಲ್ಲಿ ಆ ಥರದ್ದೇನಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಈಗ ನೀವು ನೋಡಿದ್ರಿ, ಕಣ್ಣಿಗೆ ಬಟ್ಟೆ ಕಟ್ಟಿ ನಮ್ಮ ಮಕ್ಕಳು ಕಲರ್ಗಳನ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ, ಚಿತ್ರಗಳನ್ನ ನೋಡ್ತಾರೆ, ಓದ್ತಾರೆ, ಬರೀತಾರೆ, ಏನು ಬೇಕು ಆಟ ಆಡ್ತಾರೆ, ನೀವು ಏನು ಹೇಳ್ತಾರೆ ಅದು ಮಾಡ್ತಾರೆ. ಕಣ್ಣು ಎದುರುಗಡೆ ಇಟ್ಕೊಂಡಾಗ ನಿಮಗೆ ಅನುಮಾನ, ಏನೋ ಒಂದು ಲಾಜಿಕ್ ಇದೆ ಇಲ್ಲಿ, ಏನೋ ಒಂದು ಮ್ಯಾಜಿಕ್ ಇದೆ ಅಂತ. ಕಣ್ಣು ಹಿಂದ್ಗಡೆ ಇಟ್ಕೊಂಡಾಗ ನೀನು ನೋಡಿದ್ವಿ, ಮಿಥಿಲಾನ ಮಗಳು ಸ್ಪಷ್ಟವಾಗಿ ಕಲರ್ಗಳನ್ನ ಹೇಳ್ತಾ ಇದ್ಲು, ಅದು ಹೋಗ್ಲಿ. ಬಾಕ್ಸ್ ಒಳಗಡೆ ಇರ್ತಕ್ಕಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನ ಹೇಳ್ತಾ ಇದ್ಲು, ಬಾಕ್ಸ್ ಒಳಗಡೆ ಇರ್ತಕ್ಕಂಥ ಎಷ್ಟು ಕಲರ್ಗಳಿದೆ ಅಂತ ಕೂಡ ಹೇಳ್ತಾ ಇದ್ಲು. ಸೊ ಇದು ಯಾವುದು ಮ್ಯಾಜಿಕ್ಕು, ಇದು ಮಾಟ ಮಂತ್ರ ಇಲ್ಲ. ಅಲ್ಲ, ಈಗ ಥರ್ಡ್ ಐಗೂ ಅದು ಯಾಕಂದ್ರೆ ಆ ಮಗು ಡೆಮಾನ್ಸ್ಟ್ರೇಷನ್ ಮಾಡೋ ಟೈಮಲ್ಲೂ ಕೂಡ ನಿಮ್ಮೆಲ್ಲ ಸ್ಟೂಡೆಂಟ್ಸ್ ಫಸ್ಟ್ ಬ್ಲೈಂಡ್ ಫೋಲ್ಡ್ ಮಾಡಿದ್ರು, ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೀವಿಸ್ತಿದ್ದಂಥ ವ್ಯಕ್ತಿ ಅಂದ್ರೆ ಆ ಮಹಾನ್ ಪತಿವ್ರತೆ ಗಾಂಧಾರಿ. ಮಹಾಭಾರತದಲ್ಲಿ ಏನ್ ಗಾಂಧಾರಿ ಕತೆ ಕೇಳಿದೀವಲ್ಲ, ತನ್ನ ಗಂಡನಿಗೆ ಕಾಣಿಸಲ್ಲ ಅಂತ ಈಕೆ ಬ್ಲೈಂಡ್ ಫೋಲ್ಡ್ ಮಾಡ್ಕೋತಾರೆ. ಒಂದೊಂದ್ ಕಡೆ ಲಾಜಿಕ್, ಅದ್ ಹೆಂಗ್ ಸಾಧ್ಯ ಆಗತ್ತೆ ಅಂದ್ರೆ ಬಟ್ಟೆ ಕಟ್ಕೊಳ್ಳೋದು ಸಾಧ್ಯ ಆಗತ್ತೆ, ಬಟ್ ಬದುಕೋದು ಹೆಂಗ್ ಕಷ್ಟ ಆಗತ್ತೆ? ಏನು ಕಾಣಿಸಲ್ಲ. ಕಣ್ ಮುಚ್ಚಿದ್ವಿ ಅಂದ್ರೆ ಇದೇನು ಕಾಣಿಸ್ತಾನೆ ಇಲ್ಲ. ಆದ್ರೆ ಕಣ್ ಮುಚ್ಚಿದ ನಂತರ ಹಿಂಗ್ ಬ್ಲೈಂಡ್ ಫೋಲ್ಡ್ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ ಏನಿದೆ, ಯಾವ ಕಲರು, ಏನೇನು, ಇದು ಹಿಂಗೆಲ್ಲ ವರ್ಕ್ ಆಗತ್ತಲ್ಲ. ಈಗ ಗಾಂಧಾರಿ ಬಟ್ಟೆ ಕಟ್ಟಿದ್ದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ವೆರಿ ಗುಡ್. ನಾವು ಈ ವಿದ್ಯೆಗೆ ಗಾಂಧಾರಿ ವಿದ್ಯೆ ಅಂತ ಕೂಡ ಹೇಳ್ತೀವಿ. ಸೊ ಇದೇ ಗಾಂಧಾರಿ ವಿದ್ಯೆನಾ? ಇದೇ ಗಾಂಧಾರಿ, ಅದು ಹೇಳ್ತೀವಿ ಅದ್ರ ಬಗ್ಗೆ. ಓಕೆ. ದಿ ಪವರ್ ಆಫ್ ಥರ್ಡ್ ಐ ಅಂತ ನಾವು ಜನರಲಿ ಇದನ್ನ ಒಂದು ಪ್ರೋಗ್ರಾಮ್ ಅನ್ನ ನೇಮ್ ಇಟ್ಕೊಂಡು ಮಾಡ್ತೀವಿ. ಅದಕ್ಕೆ ನಮ್ಮ ಗುರುಗಳು ಅದನ್ನ ಗಾಂಧಾರಿ ವಿದ್ಯೆ ಅಂತ ಕೂಡ ಹೇಳ್ತಾರೆ. ಗಾಂಧಾರಿಗೂ ನಮ್ಮ ವಿದ್ಯೆಗೂ ಸಂಬಂಧ ಇಲ್ಲ. ಆದ್ರೆ ಯಾಕೆ ಗಾಂಧಾರಿ ವಿದ್ಯೆ ಅಂತ ಇಟ್ಕೊಂಡ್ವಿ ಅಂತ ಹೇಳಿದ್ರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಲು, ಆದರೂ ಕೂಡ ಗಾಂಧಾರಿ ಪ್ರಪಂಚವನ್ನ ದಿವ್ಯ ದೃಷ್ಟಿ ಮುಖಾಂತರ ನೋಡ್ತಾ ಇದ್ಲು ಅಂತ ನೀವು ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ. ಎಸ್ಪೆಷಲಿ ಕುರುಕ್ಷೇತ್ರ ಎಂಡಲ್ಲಿ
ಹೆಣಗಳ ರಾಶಿಗಳನ್ನು ಗುರುತಿಸ್ತಾಳೆ ಅವಳು, ಯಾರ್ಯಾರು ಎಲ್ಲಿ ಬಿದ್ದಿದ್ದಾರೆ ಅಂತ ಸ್ಪಷ್ಟವಾಗಿ ಗುರುತಿಸ್ತಾಳೆ. ನೀವು ಮಹಾಭಾರತ ಓದಿದ್ರೆ ಗೊತ್ತಾಗ್ತದೆ. ಹಾಗಾದ್ರೆ ಅವಳು ನೋಡಿದ್ದು ಬರಿಗಣ್ಣಿನಲ್ಲ ಅಥವಾ ಬಟ್ಟೆ ಕಟ್ಕೊಂಡ? ಬಟ್ಟೆ ಬಿಚ್ಚಿದ್ಲು ಅಂತ ಎಲ್ಲೂ ರೆಫರೆನ್ಸಸ್ ಇಲ್ಲ. ಅವಳು ಜೀವನ ಪೂರಿ ಅಂತ ಬಟ್ಟೆ ಕಟ್ಕೊಂಡಿದ್ಲು. ಹಾಗಾದ್ರೆ ಅವಳು ಹೆಣಗಳ ರಾಶಿಗಳನ್ನು ನೋಡಿದ್ದು ಫಿಸಿಕಲ್ ಐಸಿಂದನ ಅಥವಾ ದಿವ್ಯ ದೃಷ್ಟಿಯಿಂದ ಅಂತ ನೋಡಿದಾಗ ಅದು ದಿವ್ಯ ದೃಷ್ಟಿಯಿಂದ. ನಾವು ಗಾಂಧಾರಿ ವಿದ್ಯೆ ಅಂತ ಇಟ್ಕೊಂಡಿದ್ದು ಜನಗಳಿಗೆ ಈಜ ರೀಜ್ ಆಗ್ಲಿ ಅಂತ ಉದ್ದೇಶ. ಬಟ್ ಇದರ ಮೂಲ ಬಂದ್ಬಿಟ್ಟು ಶಿವನ 3ನೇ ಕಣ್ಣು, ದ ಥರ್ಡ್ ಐ. ಥರ್ಡ್ ಐ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲ್ಲ ಗ್ರಂಥಗಳಲ್ಲೂ ಇದೆ, ಎಲ್ಲ ಗ್ರಂಥಗಳೂ ಇದೆ. ಯಾವ ಗ್ರಂಥ ತಗೋದ್ರೂ ಥರ್ಡ್ ಐ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಶ್ಲೋಕಗಳು ಸಿಗ್ತವೆ. ಸೊ ಶಿವರಾಜ್, ಈಗ ನಾನೇನ್ ಮಾಡ್ತೀನಿ, ನೀನು ಆ ಕಡೆ ತಿರ್ಕೊಂತೀಯ, ನಾನು ಇದರಲ್ಲಿ ಏನು ಬರಿತೀನಿ, ಅದನ್ನ ನೀನು ಮಡಚಿ ಕೊಡ್ತೀನಿ. ನಾನು ಈ ತರ ಫೋಲ್ಡ್ ಮಾಡಿ ಈ ತರ ನೀನು ಓದ್ತಿ ಅದ್ರೊಳಗಡೆ ಏನಿದೆ ಅಂತ ಓಪನ್ ಮಾಡ್ತೇನೆ. ಎಸ್, ಆ ಕಡೆ ತಿರುಗು. ಎಸ್, ನಾನೀಗ ಬರ್ದಿದ್ದೀನಿ. ಸೊ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಎಸ್ ಎಸ್ ಶಿವರಾಜ್, ಬಾ ಕೂತ್ಕೋ. W V W ರೀಚೆಕ್. ಆರಾಮ್ಸೆ ರಿಲ್ಯಾಕ್ಸ್. ಸರಿ ಹೇಳ್ತೀಯ ಉಲ್ಟಾ ಹೇಳ್ತೀಯ? ರಿಲ್ಯಾಕ್ಸ್. N V M. ಕರೆಕ್ಟ್. ಇನ್ನೊಂದ್ಸರಿ ಹೇಳು, ಕರೆಕ್ಟ್ ಹೋಗೋದನ್ನ. ಯಾವ ಅಕ್ಷರ ಇನ್ನೊಂದ್ಸರಿ ಕರೆಕ್ಟ್ ಕನ್ಫರ್ಮ್ ಮಾಡು. ಸರಿ, ಒಂದು ಮಿಸ್ಟೇಕ್ ಆಯ್ತು. N ಹಾ A ಹಾ M. ಶೋರ್? ಎಸ್ ಗುರುಜಿ. ಎಸ್ ಗುರುಜಿ. ಓಕೆ, ಅವನು ಉಲ್ಟಾ ಓದ್ದ. NAM ಏನಾಯ್ತದೆ? NAM ಉಲ್ಟಾ ಓದಿದ್ರೆ NAM. ಹಾ, ಮ್ಯಾನ್. ಮ್ಯಾನ್. ಸೂಪರ್. ಎಸ್. ಈಗ ನಾನು ಇವನಿಗೆ, ಶಿವರಾಜ್ಗೆ ಈ ಕಾರ್ಡ್ಸ್ಗಳನ್ನೆಲ್ಲ ಕೊಡ್ತೀನಿ. ಅವನು ಫಾಸ್ಟ್ ಆಗಿ ಅದನ್ನ ಹೇಳ್ತಾ ಹೋಗ್ತಾನೆ. ನೋಡೋಣ ಎಷ್ಟು ಫಾಸ್ಟ್ ಆಗಿ ಹೇಳ್ತಾ ಹೋಗ್ತಾನೆ ಅಂತ ನೋಡೋಣ. ಓಕೆ, ರೆಡಿ ಶಿವರಾಜ್? ಎಸ್ ಗುರುಜಿ. ಕಂಫರ್ಟಬಲ್? ಎಸ್ ಗುರುಜಿ. ಎಸ್, ತಗೋ. 2 1 8 9 3 9 8 7 0 6 2 3 6 5 7 5 9 7 9 6 8 5 3 6 2 3 4 4. ಶಫಲ್ ಮಾಡೋರು. ಚೆನ್ನಾಗಿ ಶಫಲ್ ಮಾಡು. ಶಫಲ್. ಹಾ ಹಂಗೆ ಶಫಲ್ ಮಾಡಿದ್ಯಾ? ಮಾಡಿ ಇನ್ನೊಂದ್ಸರಿ ಮಾಡು. ಓಕೆ, ಇವಾಗ ಇನ್ನು ಕಾರ್ಡ್ಸ್ ಮುಂದೆ ಇಟ್ಕೋ. ಈಗ ಹಾಕಲು 8 0 7 6 2 3 6 5 7 5 9 7 2 5 4 3 2 6 3 5 8 6 9 2 3 4 4 8 3 3 0 2 8 2 7 9 3 9 8 1 2 4 9 1 6. ವಾವ್. ಈಗ ಥರ್ಡ್ ಐ ಇವಾಗ ಇವಾಗ ನಾನು ಆಕ್ಟಿವೇಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಾಗ, ಅಂದ್ರೆ ಈಗ ನೀವು ಹೇಳಿದ್ರಿ ಅಫ್ಕೋರ್ಸ್ ಚಿಕ್ಕ ಮಕ್ಕಳಿಗೆ ಮಾತ್ರನೇ ಅದು ಸಕ್ಸಸ್ ರೇಟ್ ಅನ್ನೋಕ್ಕಿಂತ ಮಕ್ಕಳಲ್ಲಿ ಬೇಗ ಕಲಿಬಹುದು ಈ ವಿದ್ಯೆ, ದೊಡ್ಡವರಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಅದು ಲಾಜಿಕಲ್ ಮೈಂಡ್. ಸಾಧ್ಯ ಇಲ್ಲ ಅಂತಲ್ಲ, ಆಗ್ತದೆ, ಸ್ವಲ್ಪ ಸಮಯ ಜಾಸ್ತಿ ತಗೋಬಹುದು. ಅದೇ ಅಂದ್ರೆ ಮತ್ತೆ ಎಲ್ಲರಿಗೂ ಆಗಲ್ಲ, ಅದು ಎಲ್ಲರೂ ಆಗದೆ ಇರಬಹುದು. ಓಕೆ, ಈಗ ಹಾಗಿದ್ರೆ ಮಕ್ಕಳಲ್ಲಿ ಇದು ಬಹಳನೇ ಸುಲಭ ಮಕ್ಕಳ ಕಲಿಯಕ್ಕೆ. ಈಗ ಕಲಿಬೇಕು ಅಂದ್ರೆ ಮಕ್ಕಳಿಗೆ ಯಾವ ಏಜ್ ಇರಬೇಕು? 2.5 ವರ್ಷದ ಕೂಡ ಕಲಿಸ್ಬೋದು, ಆದ್ರೆ ಅವ್ನ ಹ್ಯಾಂಡಲ್ ಮಾಡಿ ಕಷ್ಟ ಆಗುತ್ತೆ. ಹಾಗಾಗಿ ನಾವು 6 ವರ್ಷ ಆದ್ರೆ ಸ್ವಲ್ಪ ಮಾತು ಕೇಳ್ತವೆ, ನಾವು ಹೇಳಿದ ಆಕ್ಟಿವಿಟೀಸ್ ಮಾಡ್ತವೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು 6ರಿಂದ 16-18 ವರ್ಷ ಮಾಡ್ಕೊಂಡಿದ್ವಿ. ಅಲ್ಲ, ಈಗ ಮಕ್ಕಳು ಓಕೆ ನಾವು ಕಲ್ಲರು ಬಾಲ್ ತೋರಿಸೋದು ಇದೆಲ್ಲ ಗೆಸ್ ಮಾಡೋದು ಇದಂತೂ ಸಖತ್ತಾಗಿದೆ, ಇದೆಲ್ಲ ಲಾಜಿಕ್. ಆದ್ರೆ ಈಗ ಮಕ್ಕಳು ಅಂದ್ರೆ ಈಗ ಓದೋ ವಯಸ್ಸು, ಆಡೋ ವಯಸ್ಸು. ಈಗ ಓದಕ್ಕೆ ಸ್ಟಡೀಸ್ಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ? ಡೆಫಿನೆಟ್ಲಿ ಸ್ಟಡೀಸ್ಗೂ ಅಥವಾ ಎಕ್ಸಾಮ್ಸ್ಗಾಗ್ಲಿ. ಹೌದು. ಏನಾಗ್ತದೆ, ಥರ್ಡ್ ಡೇ ಆಕ್ಟಿವೇಟ್ ಆಗಬೇಕು ಅಂದ್ರೆ ನಾವು ಮಾಡ್ತಕ್ಕಂತಹ ಯೋಗ ಪ್ರಕ್ರಿಯೆಗಳು ಅಂತ ಹೇಳಿದ್ರೆ ಪ್ರಾಣಾಯಾಮಗಳಾಗಿರ್ಬೋದು, ಧ್ಯಾನ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು, ಮತ್ತೆ ಮೈಂಡ್ ಸೆಟ್ ಬಗ್ಗೆ ವರ್ಕ್ ಮಾಡೋದಾಗಿರ್ಬೋದು. ಇವೆಲ್ಲವನ್ನೂ ಮಾಡಿದಾಗ ಮೈಂಡ್ ಕಾಮ್ ಆಗ್ಬಿಡುತ್ತೆ. ಮೈಂಡ್ ಕಾಮ್ ಆಗದೆ ಇದ್ರೆ ಅಥವಾ ಮನಸ್ಸು ಶಾಂತತೆ ಹೋಗದೆ ಇದ್ರೆ ರಿಸಲ್ಟ್ ಬರಲ್ಲ.
ಈ ಮನಸ್ಸು ಶಾಂತಿ ಆಯಿತು ಅಂದ ತಕ್ಷಣನೇ ಆಟೋಮೆಟಿಕಲಿ ಫೋಕಸ್ ಬಂದ್ಬಿಡುತ್ತೆ. ನೀವು ಆ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಮಾಡುವಾಗ ನೋಡಿದ್ರಿ, ಒಂದು ಸ್ವಲ್ಪ ಅವರ ಫೋಕಸ್ ಆಚೆ ಈಚೆ ಆದರೆ ರಿಸಲ್ಟ್ ಬರಲ್ಲ. ದಟ್ ಈಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಪ್ರೂಫ್ ದಟ್ ದೇ ಆರ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಅ ಪರ್ಟಿಕ್ಯುಲರ್ ಆಕ್ಟಿವಿಟಿ. ಈ ಕಾರಣದಿಂದಾಗಿ ನಾವಿದನ್ನ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟೀಸ್ ಅಂತ ನಾನು ಇದನ್ನ ಪ್ರಮೋಟ್ ಮಾಡ್ತಿಲ್ಲ. ಇದರ ಮೂಲ ಉದ್ದೇಶ ಬಂದ್ಬಿಟ್ಟು ಜೀವನಕ್ಕೆ ಇದನ್ನು ಏನು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅನ್ನೋದೇ ನನ್ನ ಮೂಲ ಕಾನ್ಸೆಪ್ಟ್. ನಾನು ಇದುವರೆಗೂ ಹೆಚ್ಚು ಕಡಿಮೆ ಒಂದು 10,000ಕ್ಕಿಂತ ಜಾಸ್ತಿ ಮಕ್ಕಳನ್ನ ವರ್ಲ್ಡ್ ವೈಡ್ ನಾವು ಟ್ರೈನ್ ಅಪ್ ಮಾಡಿದ್ದೀವಿ. ನಮ್ಮ ಗುರುಕುಲದಲ್ಲಿ ಹೆಚ್ಚು ಕಡಿಮೆ 2,500 ಜನ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದಾರೆ. ಅದಾದಮೇಲೆ ಒಂದು 40-45 ಜನ ಇವಾಗ ಹೈಯರ್ ಸ್ಟಡೀಸ್ ಮಾಡ್ತಿದ್ದಾರೆ. ಅದರಲ್ಲೂ ಒಂದು 500ಕ್ಕಿಂತ ಜಾಸ್ತಿ ಡಾಕ್ಟರ್ಸ್ ಇದ್ದಾರೆ, ಅವರ ಪೇರೆಂಟ್ಸ್. ಅವರ ಎಲ್ಲರೂ ಹೇಳಿದ ಒಂದು ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಈ ವಿದ್ಯೆ ಆದ ಮೇಲೆ ಮಕ್ಕಳು ಶಾಂತ ಆಗ್ತಾರೆ, ಹಠಮಾರಿತನ ಹೋಗುತ್ತೆ, ಹೇಳಿದ್ದನ್ನು ಕೇಳ್ತಾರೆ, ಸ್ಟಡೀಸಲ್ಲಿ ಫೋಕಸ್ ಮಾಡ್ತಾರೆ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಯೋಗ ಪ್ರಕ್ರಿಯೆಗಳು. ಈಗ ಮಂಜುನಾಥ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಎಷ್ಟು ವರ್ಷ ಮಂಜುನಾಥ್ ನಿಮಗೆ? 47 ಗುರುಜಿ. 47 ನೋಡಕ್ಕಂಗೆ ಕಾಣೋದಿಲ್ಲ. ನಿಮ್ಮ ಆಶೀರ್ವಾದ. ಓಕೆ, ಈಗ ಇವ್ರಿಗೆ ನಾನು ಇವಾಗ ಕಲರ್ ಬಾಲ್ಸ್ ಅಂತ ತೋರಿಸ್ತೇನೆ. ಅದು ಯಾವ ಕಲರ್ ಅಂತ ಹೇಳ್ತಾರೆ. ನೀವು ಮುಟ್ತಾನೆ ಹೇಳ್ಬೋದಲ್ಲ? ಮುಟ್ಟದನೆ ನಾನು ತೋರಿಸ್ತೀನಿ ಹೇಳ್ಬೋದಲ್ಲ? ಹೇಳ್ಬೋದಲ್ಲ? ನಿಮ್ ಕೈ ಕೊಡ್ಲಾ? ನಮ್ ಕೇಳ್ಕೊಡಿ. ಹಾ, ಯಾವ ಕಲರ್ ಇದು? ರಿಲ್ಯಾಕ್ಸ್. ಗ್ರೀನ್. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ತಗೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆರಾಮ್ಸೆ. ಸ್ವಲ್ಪ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಓಕೆ, ತೊಗೊಳ್ಳಿ. ಗ್ರೀನ್. ವೆರಿ ಗುಡ್. ತೊಗೊಳ್ಳಿ. ಗ್ರೀನ್, ಸಾರಿ, ಪಿಂಕ್. ವೆರಿ ಗುಡ್, ಸೂಪರ್. ರಬ್ ಮಾಡಿ. ಎಸ್. ಆರೆಂಜ್. ಶೋರ್? ಶೋರ್ ಗುರುಜಿ. ಶೋರ್. ವೆರಿ ಗುಡ್, ಕೊಡಿ. ತೊಗೊಳ್ಳಿ. ಆರೆಂಜ್. ಶೋರ್? ಶೋರ್ ಗುರುಜಿ. ವೆರಿ ಗುಡ್. ತೊಗೊಳ್ಳಿ. ಪಿಂಕ್. ರೀಚೆಕ್. ಆರೆಂಜ್. ಸೂಪರ್, ವೆರಿ ಗುಡ್, ರಿಯಲಿ ಗುಡ್. ಓಕೆ, ನಾನು ಇವಾಗ ನಿಮಗೆ ಫ್ಲಾಶ್ ಕಾರ್ಡ್ ಕೊಡ್ತೀನಿ, ಹೇಳಕ್ಕಾಗತ್ತಾ? ಟ್ರೈ ಮಾಡ್ತೀನಿ ಗುರುಜಿ. ಮಾಡ್ತೀರಾ? ಓಕೆ. ನಿಮ್ಗೆ ಎಷ್ಟು ವರ್ಷ ಅಂದ್ರಿ? 47. ಶೋರ್? ಶೋರ್. ಓಕೆ, ಟ್ರೈ ಮಾಡಿ. ತಗೊಳ್ಳಿ. ಕೃಷ್ಣ. ಶೋರ್? ಶೋರ್. ವೆರಿ ಗುಡ್, ದಿಸ್ ಇಸ್ ಕೃಷ್ಣ. ನೋಡಿ, ಅವರಿಗೆ ಈಗ ಕೆಲವ್ರಿಗೆ ಏನಾಗಿರುತ್ತೆ, ಮೊದಲೇ ಹೇಳ್ಕೊಟ್ಟಿದ್ದಾರೆ ಅನ್ನೋ ಒಂದು ಸಣ್ಣ ಅನುಮಾನ ಬರಬಾರ್ದು ಅಂತ ಈ ಕಾರ್ಡ್ಸ್ ಅನ್ನ ನಾನು ತುಂಬಾನೇ ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಕೂಡ ನೋಡಲ್ಲ. ಈಗ ನಾನು ಇವಾಗ ಯಾವುದೋ ಒಂದು ಕಾರ್ಡನ್ನು ನಾನು ಕಣ್ಣು ಮುಚ್ಚಿದ್ದೀನಿ. ಸೊ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ತೆಗಿತಾ ಇದ್ದೀನಿ. ಎಸ್, ಇದನ್ನ ಅವ್ರ ಕೈ ಕೊಡ್ತೀನಿ, ನೋಡೋಣ ಸರಿ ಹೇಳ್ತಾ ನೋಡೋಣ. ಎಸ್ ಮಂಜುನಾಥ್. ಇದು ಆಲ್ಫಾಬೆಟ್ಸ್. ಆರ್. ಶೋರ್? ಯಾ. ವಾವ್, ದಿಸ್ ಇಸ್ ಅಮೇಜಿಂಗ್. ಓಕೆ, ಇನ್ನೊಂದು ತೆಗಿತೀನಿ ನೋಡೋಣ. ನಾನು ಕೂಡ ಕಣ್ಣು ಮುಚ್ಕೊಂಡಿದ್ದೀನಿ, ನನಗೂ ಐಡಿಯಾ ಇಲ್ಲ ನಾನು ಏನು ತೋರಿಸ್ತಿದ್ದೀನಿ ಅಂತ. ಸೊ ನೋಡೋಣ. ಶಫಲ್ ಮಾಡ್ತಾ ಇದ್ದೀನಿ. ಎಸ್,
ಸರಸ್ವತಿ. ಅಮೇಝಿಂಗ್. ದಿಸ್ ಇಸ್ ಅಮೇಝಿಂಗ್. ಎಸ್, ಸೂಪರ್. ಆಯ್ತು, ಒಂದ್ಸರಿ ಕಣ್ಣನ್ನ ಬಿಚ್ಚಿ ನೀಟಾಗಿ ತೋರಿಸಿ ಹೇಗಿದೆ ಅಂತ. ಓಕೆ, ಹೆಂಗೆ ಹೇಳಕ್ ಸಾಧ್ಯ ಆಯ್ತು? ಗುರುಜಿ, ನಾನು ಈ ಥರ್ಡ್ ದ ಪವರ್ ಆಫ್ ಥರ್ಡ್ ಐ ಇದು ಬರೋಕ್ಕಿಂತ ಮುಂಚೆ ಫೋಕಸ್ ಇರಲಿಲ್ಲ ನನಗೆ. ನಾನು ತುಂಬ ಕೆಲಸ, ಅರ್ಧ ಗಂಟೆ ಕೆಲಸ ಮಾಡೋದನ್ನು ನಾನು 1 ಗಂಟೆ 2 ಗಂಟೆ ಮಾಡ್ತಾಯಿದ್ದೆ. ಸೊ ನನ್ನ ಮಗಂದು ಸೇಮ್ ಇದ್ದಿತ್ತು. ಅವ್ನು ಓದ್ತಾ ಇರಲಿಲ್ಲ, ಸ್ವಲ್ಪ ತೀಟೆ ಜಾಸ್ತಿ ಇತ್ತು. ಸೊ ಏನು ಮಾಡಿದ್ವಿ, ಇದು ಯೂಟ್ಯೂಬಲ್ಲಿ ಒಂದ್ಸತಿ ನೋಡಿದೆ, ದ ಪವರ್ ಆಫ್ ಥರ್ಡ್ ಐ ಅಂತ. ಅದು ನೋಡಿದಾದ್ಮೇಲೆ ನನ್ನ ಮಗನ ಸೇರಿಸ್ಬೇಕು ಅಂತ ಸೇರಿಸ್ಬೇಕಾದ್ರೆ, ಸೊ ಆಫ್ಲೈನ್ ಕ್ಲಾಸ್ ಇದೆ ಅಂತ ಅಂದರು ಗುರುಜಿ. ಸೊ ಆಫ್ಲೈನ್ ಅಂದರೆ ಏನು ಅಂತ ಅಂದ್ಕೊಂಡೆ. ಇದು 5 days ಅಲ್ಲೇ ಸ್ಟೇ ಆಗಬೇಕು, ಒಂದು ಗುರುಕುಲದ ಥರ ಸೆಟಪ್ ಇರುತ್ತೆ ಅಂತ ಅಂದಾಗ, ಇವತ್ತಿನ ಮಕ್ಕಳೆಲ್ಲ ಏನಂತಂದರೆ, ಕಮೋಡ್, ಹುಟ್ಟಿದ ತಕ್ಷಣ ಕಮೋಡ್ ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಅವ್ರಿಗೆ ಗುರುಕುಲದ ವಾತಾವರಣ ಎಲ್ಲೂ ಸಿಗೋದಿಲ್ಲ. ಸೊ ನಾನೇನು ಮಾಡಿದೆ, ಮಾತಾಡ್ಬಿಟ್ಟು ನನ್ನ ಮಗನಿಗೆ ಆಯಿತು ಇದು ಮಾಡ್ತೀನಿ, ಸೇರು ಅಂತ ಅಂದೆ. ಅವ್ನು ಸೇರಿದಾಗ ಇಲ್ಲ ನಾನು ಹೋಗೋಕ್ಕಾಗಲ್ಲ ಅಂತಂದ. ಸೊ ನಾನು ಬರ್ತೀನಿ, ಹೋಗೋಣ ಅಂತ ಟ್ರೈ ಮಾಡಿದ್ವಿ. ಸೊ ಅವನೆಲ್ಲ ನೀನು ಬಂದರೆ ನಾನು ಸೇರ್ಕೊತೀನಿ ಅಂತ ಅಂದ. ಸೊ ನಾನು ಸೇರ್ಕೋಬೇಕಾದ್ರೆ ಗುರುಜಿಗೂ ಮಾತಾಡಿ ಕೇಳಿದೆ, ಗುರುಜಿ ಅಡಲ್ಟಿಗೆ ನಾವು ಮಾಡೋದಿಲ್ಲ, ಬನ್ನಿ ನೀವು ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಅಂತಂದರು. ಸೊ ಹೋಗಿ ಸೇರಿಕೊಂಡಾಗ ನನಗೆ ಫಸ್ಟು ಅಲ್ಲಿ ವಾತಾವರಣ ಇಷ್ಟ ಆಯಿತು. ಸೊ ಹೆಂಗೆ ವಾತಾವರಣ ಅಂದರೆ, ಫುಲ್ಲು ಗುರುಕುಲದಲ್ಲಿ ಹೆಂಗಿರುತ್ತೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಮತ್ತು ಹೋಗ್ಬಿಟ್ಟು ಫಸ್ಟೇ ಸೂರ್ಯದೇವನಿಗೆ ಇದನ್ನು ಮಾಡ್ತಾ ಏನೋ ಸೂರ್ಯನ ಹೋಮ ಮಾಡ್ತಾರೆ, ಅಗ್ನಿಹೋತ್ರ. ಆ ಅಗ್ನಿಹೋತ್ರ ಮಾಡಿದಾಗ್ಲೇ ಏನೋ ಒಂದು ವೈಬ್ರೇಷನ್ನು. ಆಮೇಲೆ ಆ ಓಂಕಾರ ಮೆಡಿಟೇಷನ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಓಂಕಾರ ಮೆಡಿಟೇಷನ್ ಅದು ಹೆಂಗೆ ಅಂದರೆ, ಅದು ನೀವು ಮಾಡಿದಾಗ ಆ ಮೈಂಡಲ್ಲೆಲ್ಲ ಒಂಥರ ಏನೋ ಒಂದು ವೈಬ್ರೇಷನ್ ಬಂದಂಗೆ ಆಗುತ್ತೆ. ಸೊ ಆಫ್ಟರ್ ದ್ಯಾಟ್ ವಿ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಸೊ ಇದು ಕಂಟಿನ್ಯೂಸ್ 5 days ಮಾಡಿದಾಗ ನನಗೂ ಎಲ್ಲೋ ಒಂದು ನಾನು ಟ್ರೈ ಮಾಡ್ಬೋದಾ ಅಂತ ಟ್ರೈ ಮಾಡಿದಾಗ ಇದು ಸಾಧ್ಯ ಆಯಿತು. ಬಟ್ ಇದು ಬರೀ ಇದು ಐಡೆಂಟಿಫಿಕೇಷನ್ ಅಂತಲ್ಲ, ನನ್ನ ಕೆಲಸದಲ್ಲಿ ಇವತ್ತು ಎಷ್ಟು ಇಂಪ್ರೂವ್ ಆಗಿದ್ದೀನಿ ನಾನು ಅಂತಂದರೆ, ಸೊ ಐ ಕ್ಯಾನ್ ಫೋಕಸ್ ಆನ್ ಎನಿಥಿಂಗ್. ಇವಾಗ ನಾನು ಏನೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಮಲ್ಟಿ ಟಾಸ್ಕ್ ಮಾಡೋಕ್ಕೆ ನಾನು ಹಿಂದೆ ಅದು ಇದು ಅಂತಿದೆ. ಇವಾಗ ಹೆಂಗಂದರೆ, ನಾನು ಮಾತಾಡ್ಕೊಂಡು ಏನೋ ಕೆಲಸ ಮಾಡ್ಬೇಕಾದ್ರೆ ಓಕೆ ಐ ಕ್ಯಾನ್ ಫೋಕಸ್ ದ್ಯಾಟ್. ಆಮೇಲೆ ನನ್ನ ಕೆಲಸನೂ ಅಷ್ಟೇ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಾ ಇದ್ದೀನಿ. ತುಂಬ ಪ್ರೊಡಕ್ಟಿವ್ ಆಗಿದ್ದೀನಿ ನಾನು. ಜೊತೆಗೆ ಅದು ಒಂದು ಕೆಲಸದ್ದು. ಬಟ್ ಮನೇಲಿ ಎಷ್ಟು ಗೊಂದಲಗಳಿದ್ರೂ ನಾನು ತಾಳ್ಮೆಯಿಂದ ಆನ್ಸರ್ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ, ತಾಳ್ಮೆಯಿಂದ ಎಲ್ಲರಿಗೂ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗ್ತದೆ. ಸೊ ಗುರುಜಿ ಧನ್ಯವಾದಗಳು, ಈ ಥರ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿನಗೆ ಸುಮಾರು ಸ್ಟಿಕ್ಸ್ ಕೊಡ್ತೀನಿ, ಕಲರ್ಫುಲ್ ಸ್ಟಿಕ್ಸ್. ನೀನು ಅದನ್ನು ಕಲರ್ ವೈಸ್ ಸೆಗ್ರಿಗೇಟ್ ಮಾಡೋಕ್ಕಾಗುತ್ತಾ? ಆಗತ್ತೆ. ಓಕೆ, ಎಸ್, ಟೇಕ್ ಇಟ್. ಲೆಟ್ಸ್ ಡು ಇಟ್ ಫಾಸ್ಟ್. Wow, super. Check once everything is correct. Yes, Guruji. Sure? Yes. Yes. ಎಲ್ಲೋ ಒಂದು ಕಡೆ ಆಗಿದೆ, ಗ್ರೀನ್, ಆರೆಂಜ್, something different color, and yes, everything is different now. Yes, thank you so much. ಈಗ ಥರ್ಡ್ ಐ ಇದು ಆಕ್ಟಿವೇಶನ್, ಇದು ಥರ್ಡ್, ಈ 3ನೇ ಕಣ್ಣಿಗೆ ಇದಕ್ಕೇನಾದ್ರು ಒಂದು ಸೈಂಟಿಫಿಕ್ ಪ್ರೂಫ್ ಥರ ಏನಾದರೂ ಇದೆಯಾ, ಇದು ನಿಜವಾಗ್ಲೂ ಇದೆ ಅಂತ? ಈಗ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು ನಡೀತವೆ. ಎಸ್ಪೆಷಲಿ ನಿಮ್ಮ ಅಮೆರಿಕಾದಲ್ಲಿ ಕೆಲವು ಮೆಡಿಕಲ್ ಇಂಡಸ್ಟ್ರೀಸ್ಗಳು ಅದನ್ನು ಪೀನಿಯಲ್ ಗ್ಲ್ಯಾಂಡ್ ಅಂತ ರಿಸರ್ಚ್ ಮಾಡಿ ಇದಿದೆ ಅಂತ ಗುರುತಿಸಿದ್ದಾರೆ. ನಮ್ಮ ಭಾರತದಲ್ಲಿ ಕೂಡ ಸಾಕಷ್ಟು ರಿಸರ್ಚ್ಗಳು ಪೀನಿಯಲ್ ಗ್ಲ್ಯಾಂಡ್ ಅನ್ನೋದಿದೆ. ದೇಹದಲ್ಲಿ ಒಂದು 7, ಈಗ ನಾವು 7 ಚಕ್ರಗಳ ಬಗ್ಗೆ ಮಾತಾಡ್ತೀವಿ. ದೇಹದಲ್ಲಿ 7 ಚಕ್ರಗಳಲ್ಲಿ 6 ಚಕ್ರಗಳು ಫಿಸಿಕಲ್ ಗ್ಲ್ಯಾಂಡ್ಸ್, ನಾಟ್ ಇಮ್ಯಾಜಿನರಿ ಗ್ಲ್ಯಾಂಡ್ಸ್. ಓಕೆ, ಆ ರೀತಿಯಾಗಿ ಇದನ್ನು ಸೈಂಟಿಫಿಕಲಿ ಐಡೆಂಟಿಫೈ ಮಾಡಿದ್ದಾರೆ. ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿದಾಗ ದೇಹದಲ್ಲಿ, ಮನಸ್ಸಲ್ಲಿ, ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಿದೆ. ಮೇಜರ್ ಆಗಿ ಇದ್ರ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ಜಾಸ್ತಿ
ವರ್ಕ್ ಆಗಿ ಸಾಕಷ್ಟು ನಿದರ್ಶನಗಳನ್ನ ನಾವು ಕೊಡ್ಬೋದು. ಈಗೆಲ್ಲ ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆಗ್ಬಿಟ್ಟು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಆದ್ಮೇಲಂತೂ ಎಲ್ಲ ಕಡೆ ಆನ್ಲೈನ್ ಕ್ಲಾಸಸ್ಸು, ಸ್ಕೂಲಿಗೆ ಕೂಡ ಹೋಗೋದು ತುಂಬ ಕಡೆ ಕಮ್ಮಿ ಆಗಿದೆ. ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರೆ ಸ್ಕೂಲ್ಸು. ಈಗ ಸ್ಕೂಲ್ಸು ಕೂಡ ಕೋವಿಡ್ ಟೈಮಲ್ಲೆಲ್ಲ ಮೊಬೈಲ್ಗಳಲ್ಲೇ ಮಕ್ಕಳು ಟೀಚರ್ಸ್ಗೆಲ್ಲ ಪಾಠ ಮಾಡಿದ್ದು. ಬಟ್ ನೀವು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿದ್ರು. ಅಂಡ್ ಎಲ್ಲದಕ್ಕಿಂತ ನನಗೆ ಚೆನ್ನಾಗಿ ಅನಿಸಿದ್ದೇನು ಅಂದರೆ ಗುರುಕುಲ ಪದ್ಧತಿ, ಗುರುಕುಲ ಸಿಸ್ಟಮ್. ಅಂದರೆ ಗುರುಕುಲದಲ್ಲಿ ಬಂದು ಹೇಗೆ ವಿದ್ಯೆ ಕಲ್ತು ಹೋಗ್ತಾರಲ್ಲ ಆ ಥರ. ಈಗ ಈ ಥರ್ಡ್ ವೈ ಅಂದರೆ ಈಗ 3ನೇ ಕಣ್ಣಿಗೆ ಏನು ಮಾತಾಡ್ತೀವಲ್ಲ, ಈ ವಿದ್ಯೆನ ಕಲಿಬೇಕು ಅಂದ್ರೆ ಗುರುಕುಲಕ್ಕೆ ಯಾಕೆ ಬರಬೇಕು? ನನ್ನ ಮೂಲ ಕಾನ್ಸೆಪ್ಟ್ ಇದನ್ನ ನಾನು ತರಕ್ಕಿಂತ ಮುಂಚೆ ನನಗೆ ಈ ಗಾಂಧಾರಿ ವಿದ್ಯೆ ಹೇಳ್ಕೊಡ್ಬೇಕು, ಥರ್ಡ್ ಐ ಕಾನ್ಸೆಪ್ಟ್ ಹೇಳ್ಕೊಡ್ಕೋದಿರ್ಲಿಲ್ಲ. ನನ್ನ ಮೂಲ ಉದ್ದೇಶ ಇದ್ದಿದ್ದು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ. ಒಬ್ಬ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಆದಾಗ ಮಾತ್ರ ಬದುಕು ಸುಂದರ ಆಗಿರುತ್ತೆ. ಅಂದರೆ ಸೋಲ್ ಪರ್ಪಸ್. ಹಾ, ಸೋಲ್ ಪರ್ಪಸ್ ಅಂದ್ರೆ ಸಡನ್ ಹೇಳ್ಬಿಟ್ರಿ. ಹೇಗೆ ಹೇಳಿದ್ರಿ? ಏನು ಸೋಲ್ ಪರ್ಪಸ್ ಅಂದ್ರೆ ಏನು? ಅಂದರೆ ಎಷ್ಟೋ ಜನಕ್ಕೆ ನಾವು ಏನಕ್ಕೆ ಹುಟ್ಟಿದೀವಿ, ಏನು ಮಾಡಬೇಕು ಅಂತಿದ್ದೀವಿ ಅಂತ ಗೊತ್ತಿಲ್ಲ. ಈಗ ಅಪ್ಪ ಅಮ್ಮ ಬಲವಂತ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ, ಸ್ಕೂಲ್ಗೆ ಹೋಗ್ತೀವಿ. ಯಾರನ್ನೋ ನೋಡಿ ಮದುವೆ ಮಾಡ್ಕೋತಾರೆ, ಮದುವೆ ಆದ್ಮೇಲೆ ಮಕ್ಕಳೇನಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಆ ಮಕ್ಕಳು ನಾವು ಅಂದರೆ ಲೈಫಲ್ಲಿ ಕ್ಲಾರಿಟಿ ಇಲ್ಲ. ಕರೆಕ್ಟ್. ಈಗ ಸೋಲ್ ಪರ್ಪಸ್ ಅಂದರೆ ನೀನು ಏನಕ್ಕೆ ಹುಟ್ಟಿದ್ಯಾ ಗುರು, ಇಲ್ಲಿ ಏನು ಮಾಡಕ್ಕೆ ಬಂದಿದ್ಯಾ, ಇದು ತಿಳ್ಕೊಂಬಿಟ್ರೆ ಅದ್ಭುತ. ಕರೆಕ್ಟ್, ಎಕ್ಸಾಕ್ಟ್ಲಿ, ನೀವು ಸರಿಯಾಗಿ ಹೇಳಿದ್ರಿ. ಈಗ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ನಾನು ತುಂಬಾನೇ ರೆಫರೆನ್ಸಸ್ ಕೊಡಲ್ಲ ನಿಮಗೆ ಎಲ್ಲ ಉಪನಿಷತ್ಗಳು ಓದಿದ್ರೆ ಸಾಕಷ್ಟು ರೆಫರೆನ್ಸ್ ಇದೆ. ಎಸ್ಪೆಷಲಿ ಮಾಂಡುಕ್ಯ ಉಪನಿಷತ್ ಬಗ್ಗೆ ಅದ್ರ ಬಗ್ಗೆ ರೆಫರೆನ್ಸ್ ಕೊಡಿದೆ. ಶಿವ ಸಂಹಿತೆ ಓದಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಭಗವದ್ಗೀತೆ ಓದಿದ್ರೆ ನಿಮಗೆ ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಸಾಕಷ್ಟು ನಿಮಗೆ ಶ್ಲೋಕ ರಿಯಲೈಸೇಷನ್ ಹೌದು ನಿಮಗೆ ಕೊಡ್ಬೋದು. ಎಸ್ಪೆಷಲಿ ಮಾಂಡುಕ್ಯ ಉಪನಿಷತ್ತಲ್ಲಿ ಓಂಕಾರದ ಬಗ್ಗೆ ಹೇಳ್ತಾರೆ. ಓಂಕಾರ ಅಂದ್ರೆ ಏನು, ತುರಿಯ ಸ್ಟೇಟ್ ಅಂದ್ರೆ ಏನು, ಅದ್ರ ಬಗ್ಗೆ ಸಾಕಷ್ಟು ನಿಮಗೆ ರೆಫರೆನ್ಸಸ್ ಇದೆ. ಬಟ್ ನಾನಿವಾಗ ತುಂಬಾ ಈಸಿಯಾಗಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ ಇದನ್ನ ನಿಮಗೆ. ಯಾಕೆ ನಾನು ಈ ಗುರುಕುಲ ಕಾನ್ಸೆಪ್ಟ್ ತಂದೆ ಅನ್ನೋದು ನೀವು ಕೇಳೋದಕ್ಕೆ ನಾನು ಹೇಳ್ತೀನಿ. ನಮ್ಮ ಪಾತ್ರದ ಪರಿಚಯ ಇಲ್ದಿದ್ದಕ್ಕೆ ಸಮಸ್ಯೆ ಜಾಸ್ತಿ. ಎಕ್ಸಾಂಪಲ್, ನಿಮಗೆ ಇವಾಗ ಮೂವಿಲಿ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ, ಬಾಹುಬಲಿ 3. ನಾನು ಡೈರೆಕ್ಟರ್ ಆಗಿ ನಿಮಗೆ ಕರಿತೀನಿ, ರಾಜೇಶ್ ಬಾಪ ಇಲ್ಲಿ ಒಂದು ಪಾತ್ರ ಇದೆ ಮಾಡು ಅಂತ. ನೀವು ಬಂದ್ರಿ ಖುಷಿಯಾಗಿ ಬಾಹುಬಲಿ 3 ಅಂತ. ನಾನು ನಿಮಗೆ ಏನು ಪಾತ್ರ ಅಂತ ಹೇಳಿಲ್ಲ, ಸ್ಕ್ರಿಪ್ಟ್ ಕೊಟ್ಟಿಲ್ಲ, ಆಕ್ಟ್ ಮಾಡಪ್ಪ ಅಂದ್ರೆ ಆಕ್ಟ್ ಮಾಡೋಕ್ಕಾಗುತ್ತಾ? ನೀವು ಪಾತ್ರನೇ ಹೇಳಿಲ್ಲ ನಾನು ಏನು ಅಂತಾನೆ ಗೊತ್ತಿಲ್ಲ, ನಿಮಗೆ ಕ್ಲಾರಿಟಿನೇ ಇಲ್ಲ. ಈಗ ಮತ್ತೇನು ಮಾಡ್ತೀರಾ? ಈಗ ಒಂದು ಎಗೈನ್ ಆ ನಿರ್ದೇಶಕನ ಮೇಲೆ ನಂಬಿಕೆ ಇದ್ರೆ ಬ್ಲೈಂಡ್ ಆಗಿ ಹೋಗ್ಬಿಡೋದು. ಪಾತ್ರನೇ ಗೊತ್ತಿಲ್ಲ, ಏನಂತ ಮಾತಾಡ್ತೀರಾ? ಹಂಗಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ಇದೇ ಆಗ್ತದೆ ಇವತ್ತು ಜೀವನದಲ್ಲಿ. ತಂದೆಯಾಗಿ ನನ್ನ ಪಾತ್ರ ಏನು, ತಾಯಿಯಾಗಿ ನನ್ನ ಪಾತ್ರ ಏನು, ಗುರುವಾಗಿ ನನ್ನ ಪಾತ್ರ ಏನು, ಶಿಷ್ಯನಾಗಿ ನಿಮ್ಮ ಪಾತ್ರ ಏನು, ಅಜ್ಜಿಯಾಗಿ ನಿಮ್ಮ ಪಾತ್ರ ಏನು, ಅಜ್ಜನಾಗಿ ನಿನ್ನ ಪಾತ್ರ ಏನು, ಒಬ್ಬ ಸ್ಕೂಲ್ ಟೀಚರ್ ಆಗಿ ನಿನ್ನ ಪಾತ್ರ ಏನು, ಹಾಸ್ಪಿಟಲ್ ಡಾಕ್ಟರ್ ಆಗಿ ನಿನ್ನ ಪಾತ್ರ ಏನು, ಲಾಯರ್ ಆಗಿ ನಿನ್ನ ಪಾತ್ರ ಏನು, ಜಡ್ಜ್ ಆಗಿ ನಿನ್ನ ಪಾತ್ರ ಏನು ಅಂತ ಗೊತ್ತಾಗದಿದ್ದಾಗ ಎಲ್ಲ ಸಮಸ್ಯೆಗಳಾಗಿರೋದು. ಎಸ್ಪೆಷಲಿ ಇವತ್ತು ಕಾರ್ಪೊರೇಟ್ ಲೈಫ್ಗಳಲ್ಲಿ ಸಾಕಷ್ಟು ಗೊಂದಲಗಳನ್ನ ಕೇಳ್ತಾ ಇದ್ದೀರಾ. ಒಬ್ಬ ಎಂಪ್ಲಾಯ್ ಆಗಿ ಅವನ ಪಾತ್ರದ ಬಗ್ಗೆ ಪರಿಚಯ ಇಲ್ಲ ಅವನಿಗೆ. ಒಬ್ಬ ಮ್ಯಾನೇಜರ್ ಆಗಿ ಅವನ ಪಾತ್ರದ ಪರಿಚಯ ಇಲ್ಲ, ಕ್ಲಾರಿಟಿ ಇಲ್ಲ. ಈ ಕ್ಲಾರಿಟಿ ಇಲ್ದಾಗ ಏನಾಗ್ತದೆ? ಮನಸ್ಸು ಒಂದ್ ಕಡೆ, ದೇಹ ಒಂದ್ ಕಡೆ, ಎಮೋಷನ್ ಒಂದ್ ಕಡೆ, ಎನರ್ಜಿ ಒಂದ್ ಕಡೆ. ಬದುಕು ಸುಂದರ ಆಗ್ಬೇಕು ಅಂತ ಹೇಳಿದ್ರೆ 4 ಎಲಿಮೆಂಟ್ಸ್: ದೇಹ, ಮನಸ್ಸು, ಎನರ್ಜಿ, ಎಮೋಷನ್ಸ್ ಒಂದೇ ದಿಕ್ಕ ಹರಿಬೇಕು. ಇದೊಂದ್ ಕಡೆ ಅದೊಂದ್ ಕಡೆ ಆದ್ರೆ ಏನಾಗುತ್ತೆ? ಗೊಂದಲ. ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಡ್ಲಿಕ್ಕೆ ನಮ್ಮಲ್ಲಿ ಏನ್ ಟೂಲ್ಸ್ ಇದೆ ಅಂತ ನಾವು ತೆಗೆದು ನೋಡಿದಾಗ, ನಮ್ಮ ಭಾರತದ ಪರಂಪರೆ ಇರ್ತಕ್ಕಂಥ ಎಲ್ಲ ಶಾಸ್ತ್ರಗಳನ್ನ, ನೀವು ಪತಂಜಲಿ ಯೋಗ ಸೂತ್ರಗಳನ್ನ, ಉಪನಿಷತ್ಗಳನ್ನ ನೋಡಿದಾಗ ಬಹಳ ಸರಳ ಇದೆ. ಆ ಕಾರ್ಯಕ್ರಮವನ್ನೇ ನಾನು ಈ ಪವರ್ ಆಫ್ ಥರ್ಡ್ ಅಲ್ಲಿ ಮಾಡೋದು. ಒಂದು ಸಾರಿ ಆ ಮಕ್ಕಳಿಗೆ ಆತ್ಮ ಸಾಕ್ಷಾತ್ಕಾರದ ಅನುಭವಗಳಾಗ್ಬೇಕು. ನಾನೇನು ಆತ್ಮ ಸಾಕ್ಷಾತ್ ಮಾಡ್ಬಿಡ್ತೀನಿ ಅಂತ ಅಲ್ಲ, ಆತ್ಮ ಸಾಕ್ಷರದ ಅನುಭವಗಳಾಗ್ಬೇಕು. ಅಂದ್ರೆ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿನ ಚಿಕ್ಕ ವಯಸ್ಸಲ್ಲಿ ಕೊಟ್ರೆ ಅದ್ಭುತ ಶಕ್ತಿಗಳಾಗ್ತವೆ. ಕ್ಲಾರಿಟಿ ಇದ್ದಾಗ ನಿಮ್ಮ ಪಾತ್ರವನ್ನು ಪರಕಾಯ ಪರಶ ಮಾಡ್ಬಿಡ್ತೀರ. ನೋಡೋಣ ಏನಂತ, ವಾವ್ ವಾಟ್ ಅನ್ ಆಕ್ಟ್ ಇಟ್ ಈಸ್. ಗೊಂದಲ ಆದ್ರೆ ಬಾಡಿ ಒಂಥರ ಬಿಹೇವ್ ಮಾಡ್ತಿರುತ್ತೆ, ಡೈಲಾಗ್ ಒಂಥರ ಬರ್ತಿರುತ್ತೆ. ಅದೇ ಮಕ್ಕಳೇ ಅನ್ಸುತ್ತಲ್ಲ ತುಂಬಾ ಡಿಸ್ಟರ್ಬ್ ಮಕ್ಕಳು. ಆಬ್ವಿಯಸ್ಲಿ ಇವತ್ತು ದೊಡ್ಡ ಸಮಸ್ಯೆ ಏನಾಗ್ತಿದೆ, ಯಾರಿಗೂ ಪರ್ಪಸ್ಸೇ ಗೊತ್ತಿಲ್ಲ. ಯಾಕೆ ಪರ್ಪಸ್ ಗೊತ್ತಾಗ್ತಿಲ್ಲ, ಯಾಕೆ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, 700 ವರ್ಷಗಳ ಕಾಲ ನಮ್ಮ ಜೀವನ ಪದ್ಧತಿಯನ್ನ ಬಿಟ್ಟು ಬೇರೆ ಜೀವನಕ್ಕೆ ಹೊಂದ್ಕೊಬಿಟ್ಟಿದೆ. ನಮ್ಮ ಭಾಷೆ ಯಾವುದು? ಸಂಸ್ಕೃತ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಮಂತ್ರ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಸಂಸ್ಕೃತಿ.
ಆ ಸಂಸ್ಕೃತ ಅರ್ಥ ನಿಮ್ಗೆ ಆಗಿದ್ರೆ ನೀವು ತಪ್ಪು ಮಾಡ್ತಿರ್ಲಿಲ್ಲ. ಅಂದ್ರೆ ಬದುಕು ಕನ್ನಡ, ಮಾತಾಡೋದು ಇಂಗ್ಲಿಷು, ಮೂಲ ಬಂದ್ಬಿಟ್ಟು ಸಂಸ್ಕೃತ. ವಿ ಲಾಸ್ಟ್ ದ ಕಾಮನ್ ಸೆನ್ಸ್. ಇದು ನಾವು ಮಾಡ್ಕೊಂಡಿದ್ದಲ್ಲ, ಇದನ್ನ ಮಾಡಿಸಿದ್ದು ಉದ್ದೇಶಪೂರ್ವಕವಾಗಿ. ಸುಮಾರು 700 ವರ್ಷಗಳ ಕಾಲ ಹಿಂದೆ ಹೋದಾಗ 5 ಲಕ್ಷಕ್ಕಿಂತ ಹೆಚ್ಚು ಗುರುಕುಲಗಳಿದ್ದು. ಎಷ್ಟು? 5 ಲಕ್ಷಗಳಿಗಿಂತ ಹೆಚ್ಚು. ಭಾರತಕ್ಕೆ ಬಂದಾಗ ಪ್ರತಿಯೊಬ್ಬನಿಗೆ ಹೊರಗಡೆ ಬಂದಾಗ ಅನ್ಸಿದೆ ಗೊತ್ತಾ, ಎಷ್ಟು ಸುಂದರವಾಗಿ ಬದುಕಿದಾರಲ್ಲ ಇವರು, ಎಷ್ಟು ಎಕನಾಮಿಕಲಿ ಸ್ಟ್ರಾಂಗ್ ಇದಾರಲ್ಲ ಇವರು, ಎಷ್ಟು ಇಲ್ಲಿ ನ್ಯಾಯಯುತವಾಗಿ ಜೀವನ ನಡೆಸಿದಾರಲ್ಲ ಅಂತ ನೋಡಿದಾಗೆಲ್ಲ ಇದನ್ನ ಹಾಳು ಮಾಡಬೇಕು ಅನ್ಸಿದವ್ರಿಗೆ. ಫಸ್ಟ್ ದೇ ಡೆಸ್ಟ್ರಾಯ್ ದ ಗುರುಕುಲ ಸಿಸ್ಟಮ್ ಸೊ ದಟ್ ಈ ಗುರು ಶಿಷ್ಯ ಪರಂಪರೆನ ಫಸ್ಟ್ ಹಾಳು ಮಾಡಿದ್ರು ಅವ್ರು. ಅದನ್ನ ಒಂದೇ ಹಂತದಲ್ಲಿ ಮಾಡಲಿಲ್ಲ, ಸ್ಲೋಲಿ ಆಗಿ ಹಾಳು ಮಾಡಿದ್ರು. ಇವನ್ ನಳಂದ ಯೂನಿವರ್ಸಿಟಿನ ಬೆಂಕಿ ಇಟ್ಟು ತಕ್ಷಶೀಲ 5 ಲಕ್ಷಕ್ಕಿಂತ ಹೆಚ್ಚು. ಅದ್ರ ಬಗ್ಗೆ ನೆನ್ಸ್ಕೊಂಡಾಗಲ್ಲ ಬ್ಲಡ್ ಬಾಯ್ಲ್ ಆಗುತ್ತೆ. ಬಟ್ ಯೋಚನೆ ಮಾಡಿದ ಪ್ರಯೋಜನ ಇಲ್ಲ. ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ನೀವು ಕೇಳಿದ ಪ್ರಶ್ನೆಗೆ ನಾವು ಈ ಗುರುಕುಲ ಸಿಸ್ಟಮ್ ಅಲ್ಲೇ ಬರಬೇಕಿದು. ಹರ್ ಘರ್ ಗುರುಕುಲ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ಅಲ್ಲ ಗುರುಜಿ, ನೀವು ಹೇಳಿದ ಎಷ್ಟು ಸತ್ಯ. ಅದೇ ನಳಂದ ಬಗ್ಗೆ ಮಾತಾಡ್ತಿದ್ವಲ್ಲ, ಅದ್ರಲ್ಲಿರ್ತಕ್ಕಂಥ ಪುಸ್ತಕಗಳೇ 4 ತಿಂಗಳು ಉರಿತಂತ. ಹೌದು, ಎಲ್ಲವೂ ಸಿಕ್ಬಿಟ್ಟಿದ್ರೆ ನಾನು ಹೇಳ್ತಕ್ಕಂಥ ಸಣ್ಣ ಪುಟ್ಟ ಪುಸ್ತಕಗಳು ಇಷ್ಟೊಂದು ನಿಮಗೆ ಜ್ಞಾನ ಇದೆ ಅಂತ ಹೇಳಿದ್ರೆ, ಅಷ್ಟು ಬುಕ್ಸ್ ಸಿಕ್ಕಿದ್ರೆ ಏನಾಗ್ತಿತ್ತು? ಸುಮ್ಮನೆ ಯೋಚನೆ ಮಾಡಿ. ಮತ್ತೆ ಈಗ ನಿಮ್ಮ ಗುರುಕುಲದಲ್ಲೂ ಕೂಡ ನಾವು ಮಾತಾಡ್ತಿದ್ವಲ್ಲ, ಈಗ ಗುರುಕುಲ ಸಿಸ್ಟಮ್ ಅಲ್ಲಿ ಏನು, ಈಗ ಆ ಮಕ್ಕಳು ಅವಾಗಲೇ ಪರ್ಫಾರ್ಮ್ ಮಾಡ್ಬೇಕಂದ್ರೂ ಕೂಡ ಆ ಮಕ್ಕಳಿಗೆ ಬ್ಲೈಂಡ್ ಫೋಲ್ಡ್ ಮಾಡಿಸಿದ್ರು. ಅಂಡ್ ಎಲ್ಲೂ ಡೌಟ್ ಬರಬಾರ್ದು ಅಂತ ಹತ್ತಿ ಕೂಡ ಇಟ್ಟು ಕವರ್ ಮಾಡಿದ್ರ. ಅಂದ್ರೆ ನಾಳೆ ಯಾರು ಕ್ವಶನ್ ಮಾಡಬಾರ್ದು. ಬ್ಲೈಂಡ್ ಫೋಲ್ಡ್ ಮಾಡಿದ ತಕ್ಷಣ ಯಾರು ಬಂದು ಕೆಳಗೆ ಕಮೆಂಟ್ ಹಾಕ್ತಾರೆ, ಇಲ್ಲ ಈ ಸೊಂದಿಯಿಂದ ಕಾಣಿಸ್ತಿತ್ತು, ಇಲ್ಲಿಂದ ಕಾಣಿಸ್ತಿತ್ತು, ಹಂಗೆ ಹಿಂಗೆ. ಬಟ್ ಇಷ್ಟು ಅಂದ್ರೆ ನಾನು ಹೇಳಿದ್ದು ಇಲ್ಲೆಲ್ಲ ಕವರ್ ಮಾಡಿ ಮತ್ತೆ ಬ್ಲೈಂಡ್ ಫೋಲ್ಡ್ ಎಲ್ಲ ಮಾಡಿದ್ರಲ್ಲ, ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಸುಮ್ಮನೆ ನನ್ನ ಅನಿಸಿಕೆ ಇದು, ಈ ಥರ್ಡ್ ಐ ಈ ಏನು ಕೋರ್ಸ್ ಮಾಡೋ ಟೈಮಲ್ಲಿ ಆ ಬ್ಲೈಂಡ್ ಫೋಲ್ಡ್ ಮಾಡಿರೋದ್ರಿಂದ ಏನಾದರೂ ಪ್ರಭಾವ ಬೀರುತ್ತಾ? ಅಂದರೆ ಹೆಲ್ತ್ ಮೇಲಾಗಲಿ, ಬ್ರೈನ್ ಮೇಲಾಗಲಿ, ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನಂಗೆ ಯಾರನ್ನ ಕಮೆಂಟ್ ಮಾಡ್ತಾರೆ, ಅದಕ್ಕೆ ಅಲ್ಲ, ಹಿಂಗೆ 3 ಹೊತ್ತು ಹಿಂಗೆ ಕ್ಲೋಸ್ ಮಾಡಿರೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಸೈಡ್ ಎಫೆಕ್ಟ್ಸು ಇದ್ದಿದ್ರೆ 10,000 ಜನಗಳಲ್ಲಿ ಯಾರೊಬ್ರು ಹೇಳಿದ್ರು. ಇದುವರೆಗೆ ಅದು ಬಂದಿಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಆ ಕಾಟನ್ ಹಾಕಿದಾಗ ಸ್ವಲ್ಪ ಇಚ್ಚಿಂಗ್ ಆಗ್ಬೋದು. ಆದರೆ ಕಣ್ ಡ್ಯಾಮೇಜ್ ಆಗಿದೆ, ದೃಷ್ಟಿ ಕಳ್ಕೊಂಡ್ಬಿಟ್ಟಿದ್ದಾರೆ, ನಮಗ ಹುಚ್ಚಾಗ್ಬಿಟ್ಟಿದ್ದಾನೆ ಅಂತ ಇದುವರೆಗೆ ಅದು ಕೇಸಸ್ ಬಂದಿಲ್ಲ. ದಟ್ ಇಸ್ ಅ ಪ್ರೂಫ್. ಇದುವರೆಗೆ ಅದು ಬಂದಿಲ್ಲ. ಯಾರು ಬೇಕಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡ್ಬೋದು. ಮತ್ತೆ ಇವಾಗ ಈ ಗಾಂಧಾರಿ ವಿದ್ಯೆ ಏನಿದೆ, ಇದು ಮಕ್ಕಳಿಗೆ ಮೆಂಟಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಇದು? ಆದರೆ ನಾನು ಹೇಳಿದೆ ನಿಮಗೆ, ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂದರೆ ನಾವು ಹೇಳ್ಕೊಡುವ ಧ್ಯಾನ ಪದ್ಧತಿಗಳು ಮೈಂಡನ್ನು ಕಾಮ್ ಮಾಡಲೇಬೇಕು. ಎಸ್ಪೆಷಲಿ ಓಂಕಾರ ಮೆಡಿಟೇಷನ್. ಇವರು ಅದೇನಾಗ್ತದೆ, ಮೈಂಡನ್ನು ಸಂಪೂರ್ಣವಾಗಿ ಕಾಮ್ ಮಾಡಿಬಿಡ್ತದೆ. ಆ ಕಾಮ್ ಆದಾಗ ಮಾತ್ರ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಮತ್ತೆ ಈಗ ನಾನು ಗಾಂಧಾರಿ ವಿದ್ಯೆ ಅಥವಾ ಶಿವನ್ ಬಗ್ಗೆ ಎಲ್ಲ ಮಾತಾಡೋದಲ್ಲ, ಯಾಕಂದ್ರೆ ನಾವು ಕಥೆಗಳಲ್ಲಿ ಕೇಳಿದ್ದೆ ನಮ್ಮ ಅಂದ್ರೆ ಮಹಾಭಾರತದಲ್ಲಿ, ರಾಮಾಯಣದಲ್ಲೂ ಅಥವಾ ಶಿವನ್ ಪುರಾಣದಲ್ಲಿ ಶಿವನ್ ಬಗ್ಗೆ ಕೇಳಿದಾಗ, ಈಗ ಸಡನ್ ಆಗಿ ಶಿವ ನಮ್ಮ ಧರ್ಮಗಳಿಂದ ಹಿಂದೂ ಅಂತ ಮಾತಾಡ್ತೀವಿ. ಈಗ ಈ ಗಾಂಧಾರಿ ವಿದ್ಯೆ ಇದೇನಾದ್ರೂ ಬರೀ ಒಂದ್ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುತ್ತಾ, ಅಥವಾ ಇದನ್ನ ಎಲ್ಲರೂ ಕಲಿಬಹುದು? ಅಲ್ಲ, ಯಾಕಂದ್ರೆ ಗಾಂಧಾರಿ ವಿದ್ಯೆ ಹೆಸರಲ್ಲೇ ಇದೆ. ಇದೊಂದು ಇಟ್ಸ್ ಅ ಸೈನ್ಸ್, ಇಟ್ಸ್ ಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಯಾವ ಮನುಷ್ಯನಾದ್ರೂ ಕಲಿಬಹುದು. ಇದಕ್ಕೆ ಯಾವುದು ಧರ್ಮ, ಜಾತಿ ಭೇದ ಇಲ್ಲ. ಕಲಿಯೋ ಇಚ್ಛೆ ಇದ್ರೆ ಖಂಡಿತ ಯಾರು ಕಲಿಬಹುದು. ಬಟ್ ಏನಾಗ್ತದೆ, ನಾವು ಹೇಳ್ಕೊಡ್ತಕ್ಕಂತಹ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಹಿಂದೂ ಅಂದರೆ ನಮ್ಮ ಧರ್ಮದಲ್ಲಿ ಫಾಲೋ ಮಾಡ್ತಕ್ಕಂಥ ರಿಚುವಲ್ಸ್ ಇರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಅವ್ರು ಬೇಡ ಅಂತ ಹೇಳ್ತೀವಿ. ಬಿಟ್ರೆ ಅವ್ರು ಫಾಲೋ ಮಾಡೋದು ನಂಗೇನು ಸಮಸ್ಯೆ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣ ಗುರುತಿಸೋದಾಗ್ಲಿ, ಓದೋದಾಗ್ಲಿ, ಬರೆಯೋದಾಗ್ಲಿ ನಮ್ಮ ಮೂಲ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಮಗುವಿನ ಜೀವನ ಎಷ್ಟು ಬದಲಾಯಿತು, ಅವರ ಮನೆ ಎಷ್ಟು ಶಾಂತತೆಯಿಂದ ಇದೆ, ಮಗು ಎಷ್ಟು ಇನ್ಸ್ಪೈರ್ ಮಾಡಿದೆ ಅವರ ಫ್ಯಾಮಿಲಿನ, ಇದನ್ನ ನಾವು ಮತ್ತೆ 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 ತಂದು ಜನಗಳಿಗೆ ತೋರಿಸ್ತೀವಿ. ಹಾಗಾಗಿ ಇದು ನಿರಂತರ ಪ್ರಯತ್ನ. ಅಲ್ಲ ನಾನು ಅದನ್ನೇ ಕೇಳಕ್ಕೆ ಅಂದ್ರೆ ಹೊರಟಿದ್ದೀಗ, ಕಣ್ಣಿಗೆ ಬಟ್ಟೆ ಕಟ್ಟಿ ಮಗು ಈಗ ಯಾವ ಕಲರ್ ಬೇಕೋ ಗೆಸ್ ಮಾಡುತ್ತೆ, ಏನೇನೆಲ್ಲ ಮ್ಯಾಜಿಕ್ ಮಾಡುತ್ತೆ ಮಗು. ಆದ್ರೆ ಈ ಗಾಂಧಾರಿ ವಿದ್ಯೆ ಒಂದು ಮಗುವಿನ ರಿಯಲ್ ಲೈಫಲ್ಲಿ ಅಥವಾ ಯಾರು ಕಲಿತಾರಲ್ಲ ಅದನ್ನ ರಿಯಲ್ ಲೈಫಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಇದು? ಎಕ್ಸಾಕ್ಟ್ಲಿ. ನೀವು ಸ್ಟಾರ್ಟಿಂಗ್ ಅಲ್ಲೊಂದು ಆತ್ಮ ಸಾಕ್ಷಾತ್ ಬಗ್ಗೆ ಕೇಳಿದಾಗ ಒಂದು ಹೇಳ್ತಾ ಇದ್ರಿ, ಏನೋ ಮಾಡಬೇಕು ಅಂತ ಬಂದ್ಬಿಡ್ತೀವಿ, ಇಲ್ಲಿ ಏನಂತ ಕ್ಲಾರಿಟಿ ಇರಲ್ಲ, ಗೊತ್ತೇ ಆಗಲ್ಲ. ಯಾರನ್ನ ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದೀವಿ, ಅವ್ರ ಮದುವೆ ಆಗಲ್ಲ, ಬೇರೆ ಮದುವೆ ಆಗ್ಬಿಡ್ತೀವಿ. ಕರೆಕ್ಟ್. ಡಾಕ್ಟರ್ ಆಗೋದು ಬಂದಿರ್ತೀವಿ, ಇಂಜಿನಿಯರ್ ಆಗ್ಬಿಡ್ತೀವಿ. ಕರೆಕ್ಟ್. ಯಾಕೆ ಹಿಂಗಾಗುತ್ತೆ ಅಂತ ಹೇಳಿದ್ರೆ,
ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ, ನಿಮ್ಮ ಥರ್ಡ್ ಐ ಮೇಲೆ ಜಾಸ್ತಿ ವರ್ಕ್ ಮಾಡಿಲ್ಲ. ಒಂದು ಸಾರಿ ಮಗು ಆ ಥರ್ಡ್ ಐ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ರೆ, ನಾವು ಹೇಳಿರ್ತಕ್ಕಂಥ ಯೋಗ ಪ್ರಕ್ರಿಯೆಗಳನ್ನ ಪ್ರತಿದಿನ ಫಾಲೋ ಮಾಡಿದಾಗ ಆ ಮಗು ಇಟ್ ಟೇಕ್ಸ್ ಅ ಬೆಟರ್ ಡಿಸಿಷನ್ಸ್ ಇನ್ ದ ಲೈಫ್. ಅದು ನಮ್ಮ ರಿಯಲ್ ರಿಸಲ್ಟ್ ಅಂತ ನೋಡಿದಾಗ ನಮ್ಮ ಮಗುವಿನಲ್ಲಿ, ನಮ್ಮ ಮಕ್ಕಳಲ್ಲಿ ರಿಯಲ್ ರಿಸಲ್ಟ್ ಅಂತ ಹೇಳಿದ್ರೆ ದ ಚೈಲ್ಡ್ ಶುಡ್ ಏಬಲ್ ಟು ಟೇಕ್ ಅ ಬೆಟರ್ ಡಿಸಿಷನ್ಸ್ ಇನ್ ದ ಲೈಫ್. ಹಾಗಂತ ಬಿಟ್ಟು ರಾಂಗ್ ಡಿಸಿಷನ್ ತಗೊಳಕ್ ಆಗಲ್ಲ ಅಂತಲ್ಲ, ಸಾಧ್ಯತೆ ಇದೆ. ಆದರೆ ಸಾಧ್ಯತೆಗಳು ರಾಂಗ್ ಸೈಡ್ ಹೋಗೋದು ಕಡಿಮೆ, ಎಸ್ಪೆಷಲಿ ಟೀನೇಜರ್ಸ್ ಅಲ್ಲಿ. ನಿಮಗೆ ಗೊತ್ತೇ ಇದೆ ಎಷ್ಟು ಸಮಸ್ಯೆಗಳಾಗ್ತಿದೆ ಅಂತ. ಅಂತ ಹಂತದಲ್ಲಿ ಮಕ್ಕಳು ರಾಂಗ್ ಸೈಡ್ ಹೋಗೋದೇ ಜಾಸ್ತಿ. ಯಾಕೆ? ಎನರ್ಜಿ. ಆ ಟೈಮಲ್ಲಿ ಆ ಎನರ್ಜಿ ನಂಗೆ ಮಾಡುತ್ತೆ. ಒಂದು ಸಾರಿ ಅವ್ರು ರಾಂಗ್ ಸೈಡ್ ಹೋದ್ಮೇಲೆ ಬರೋದೇ ಬಹಳ ಕಷ್ಟ. ಒಂದ್ಸರಿ ದಾರಿ ತಪ್ಪಿದ್ರೆ ನನಗೆ ಇವತ್ತು ಕಾನ್ಫಿಡೆನ್ಸ್ ಇದೆ, ನನ್ನ ಮಗ ದಾರಿ ತಪ್ಪಬಹುದು, ಆದರೆ ವಾಪಸ್ ಬರ್ತಾನೆ ಅನ್ನೋ ಗ್ಯಾರಂಟಿ ಇದೆ. ಟ್ರ್ಯಾಕಿಗೆ ಬರುತ್ತೆ 100%. ಈಗ ಯಾವುದು ಒಳ್ಳೇದು ಅಂತ ಚೆನ್ನಾಗಿ ಗೊತ್ತಾದ್ಮೇಲೆ ಅವನು ಇನ್ನೊಂದು ಟ್ರೈ ಮಾಡ್ತಾನೆ, ಅಲ್ಲಿ ಒಳ್ಳೇದು ಇರ್ಬೋದಾ ಅಂತ. ಅಲ್ಲಿ ಹೋದ್ಮೇಲೆ ಅದು ಕೆಟ್ಟದು ಅಂತ ಗೊತ್ತಾದ್ಮೇಲೆ ಒಳ್ಳೇದಕ್ಕೆ ಬರ್ಲೇಬೇಕಲ್ಲ. ದಿಸ್ ಇಸ್ ಕಾಲ್ಡ್ ಆತ್ಮ ಸಾಕ್ಷಾತ್ಕಾರ. ಇದು ಭಾರತದ ತಾಕತ್ತು. ಈಗ ಗಾಂಧಾರಿ ವಿದ್ಯೆ ಅಂದ್ರೆ ಈಗ ನಮ್ಮ ಶಾಸ್ತ್ರಗಳಲ್ಲಿದೆ ಅಂತೆಲ್ಲ ಅಂದ್ರಲ್ಲ, ಎಲ್ಲಿ, ಯಾವ ಶಾಸ್ತ್ರದಲ್ಲಿದೆ? ನಿಮಗೆ ಅದ್ರ ಬಗ್ಗೆ ಹೊರಟ್ರೆ ಇದೊಂದು 8 ದಿನ ಮಾತಾಡ್ಬೋದು ನಾವು, ಅಷ್ಟು ದೊಡ್ಡ ಸಬ್ಜೆಕ್ಟ್ ಅದು. ಒಂದ್ ಸಣ್ಣ ಎಕ್ಸಾಂಪಲ್ ಇವಾಗ ಧೃತರಾಷ್ಟ್ರ ಮತ್ತು ಸಂಜಯನ ಕತೆ ಗೊತ್ತಿರ್ಬೋದು ಅಲ್ವಾ? ಮಹಾಭಾರತದಲ್ಲಿ ಬರ್ತಕ್ಕಂಥ 2 ಪಾತ್ರಗಳು. ಎಸ್ಪೆಷಲಿ ಸಂಜಯ್ ಏನ್ ಮಾಡ್ತಾನೆ, ಎಲ್ಲೂ ನಡೆಯುವ ಯುದ್ಧದನ್ನ ಅರಮನೆಯಲ್ಲಿ ಕುತ್ಕೊಂಡು ಅಲ್ಲಿ ನಡೆಯುವ ಘಟನೆಗಳನ್ನ ಅಣ್ಣ ಅಲ್ಲ, ಅವನು ರಾಜ ಯಾರು? ಧೃತರಾಷ್ಟ್ರ. ಅವನು ಬ್ಲೈಂಡ್. ಅವನೇನ್ ಮಾಡ್ತಾನೆ, ನಾನು ಇದು ಯುದ್ಧವನ್ನು ನೋಡ್ಬೇಕು, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಧೃತರಾಷ್ಟ್ರ. ಅವನು ಹುಟ್ಟುಗೊರಡ. ಅದಕ್ಕೆ ಅವ್ರು ವ್ಯಾಸಮುನಿ ಹತ್ರ ಹೋಗ್ತಾರೆ, ಇದಕ್ಕೇನು ಸೊಲ್ಯೂಷನ್ ಅಂತ. ಅವಾಗ ವ್ಯಾಸಮುನಿಗಳು ಏನ್ ಮಾಡ್ತಾರೆ, ಸಂಜಯನಿಗೆ ವರ ಕೊಡ್ತಾರೆ, ದಿವ್ಯ ದೃಷ್ಟಿ ವರಗಳನ್ನು ಕೊಡ್ತಾರೆ ಸಂಜಯನಿಗೆ. ಸಂಜಯ ಏನ್ ಮಾಡ್ತಾನೆ, ಅರಮನೆಯಲ್ಲಿ ಕುತ್ಕೊಂಡು, ನೀವು ಹಳೆಯ ಕಾಲದಲ್ಲಿ ಟಿವಿ ನೋಡಿರ್ಬೋದು, ಈ ತರ ಹಿಂಗಂತಾನೆ ಧಾರಾವಾಹಿ ನೋಡಿರ್ಬೋದು, ಅಲ್ಲಿ ಒಂದು ವಾಲಲ್ಲಿ ಒಂದು ಕಂಬದಲ್ಲಿ ಏನೋ ಒಂದು ಟಿವಿ ತರ ಬರುತ್ತೆ, ಅಲ್ಲಿ ಆ ಯುದ್ಧ ನಡೆಯುವ ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಭಗವದ್ಗೀತೆ ಸ್ಟಾರ್ಟ್ ಅಲ್ಲಿ ಸಂಜಯ ಉವಾಚ ಅಂತಾನೆ ಸ್ಟಾರ್ಟ್ ಆಗುತ್ತೆ, ಸಂಜಯ್ ಹೇಳ್ತಾ ಹೋಗ್ತಾನೆ ಅಂತ ಅಲ್ವಾ? ಸೊ ಸಂಜಯ ಎಲ್ಲೋ ನಡೆದ ಘಟನೆಯನ್ನ ಅಷ್ಟು ಸ್ಪಷ್ಟವಾಗಿ ಹೆಂಗೆ ಹೇಳ್ದ? ಕ್ವಶನ್ ಕೇಳ್ಬೇಕಲ್ಲ. ಮಹಾಭಾರತ ನಡೆದಿದ್ದೇ ಆದ್ರೆ ಅಲ್ಲ 5,000 ವರ್ಷದಿಂದ ಆ ಕ್ವಶನ್ ಕೇಳ್ಬೇಡಿ. ಈಗ ನಡೆದಿದ್ದು ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಾಗ. ಸೊ ಅಗೈನ್ ಇಟ್ಸ್ ಎ ಬಿಗ್ ಸಬ್ಜೆಕ್ಟ್. ನಡೆದಿದೆ ಅಂತ ಒಪ್ಕೊಳ್ಳೋಣ. ಈಗ ನಡೆದಿದ್ರೆ ಎಲ್ಲೋ ನಡೆಯುವ ಯುದ್ಧವನ್ನ ಅಷ್ಟು ಸ್ಪಷ್ಟವಾಗಿ ಸಂಜಯ ಧೃತರಾಷ್ಟ್ರನಿಗೆ ಹೆಂಗೆ ಹೇಳ್ದ? ದಿವ್ಯ ದೃಷ್ಟಿ ಮುಖಾಂತರ. ದಿವ್ಯ ದೃಷ್ಟಿ ಅಂದ್ರೆ ಏನು? ಕ್ಯಾಮ್ರಾ ಹಾಕಿದ್ನ ಅಲ್ಲಿ, ಇಲ್ಲೇ ಕುತ್ಕೊಂಡು ಅಲ್ಲಿ ನಡೆಯುವ ಘಟನಾವಳಿಗಳನ್ನ ಅಷ್ಟು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅದು ಹೋಗ್ಲಿ, ಅದು ಅಷ್ಟೇ ಅಲ್ಲ, ಅಲ್ಲಿ ನಡೆಯುವ ಅವರ ಮನಸ್ಸಿನಲ್ಲಿ ನಡೆಯುವ ತಳಮಳಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಅಂದ್ರೆ ಅರ್ಥ ಆಗ್ತದೆ ನಿಮಗೆ? ಅಲ್ಲ, ಅದು ಹೇಗೆ ಅಂದ್ರೆ ಅದ್ರ ಬಗ್ಗೆ ಬರ್ತೀನಿ ಈಗ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೀಗ. ನಿಮಗೆಲ್ಲರಿಗೂ ಗೊತ್ತಿದೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಅಂತ ಕೇಳಿದ್ರಿ. ವಿಶ್ವರೂಪ ತೋರಿಸ್ತಾ ಅಂತ ಹೇಳಿದ್ರೆ ಯಾರು? ಸಂಜಯ. ಯಾರಿಗೆ ಹೇಳಿದ್ರು? ಧೃತರಾಷ್ಟ್ರನಿಗೆ. ಹಾಗಾದ್ರೆ ಅರ್ಜುನ ವಿಶ್ವರೂಪನ ನೋಡಿದ್ದು ಬರಿಗಣ್ಣಲ್ಲ ಅಥವಾ ದಿವ್ಯ ದೃಷ್ಟಿಯಿಂದ? ದಿವ್ಯ ದೃಷ್ಟಿಯಲ್ಲಿ. ಆಬ್ವಿಯಸ್ಲಿ. ಹಂಗಂತ ತಕ್ಷಣ ದಿವ್ಯ ದೃಷ್ಟಿ ನೋಡುವಂತ ತಕ್ಷಣ ಕೃಷ್ಣ ಅಂದ ತಕ್ಷಣ ದೊಡ್ಡದಾಗಿ ರಿಯಲ್ ಆಗಿ ಫಿಲಮ್ ಅಲ್ಲಿ ತೋರಿಸ್ದಂಗೆ ದೊಡ್ಡದಾಗ ಅದನ್ನ. ನನಗೆ ಅದು ಇನ್ನೂ ಒಂದು ಡೌಟು. ಈಗ ಯುದ್ಧ ಭೂಮಿಲಿ, ಕುರುಕ್ಷೇತ್ರ ಯುದ್ಧ ಭೂಮಿಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ್ದು. ಹಾಗಿದ್ರೆ ಅದೇ ಯುದ್ಧ ಭೂಮಿಲಿ ಎಷ್ಟು ಜನ ಇದ್ರು? ಅಲ್ಲಿ ಎಷ್ಟು ಜನ ಇದ್ರು? ಎಕ್ಸಾಕ್ಟ್ಲಿ. ಅವ್ರಿಗೆಲ್ಲ ಕಾಣ್ಲಿಲ್ಲ. ಎಕ್ಸಾಕ್ಟ್ಲಿ. ನಿಮಗೆ ಚಾಪ್ಟರ್ ನಂಬರ್ 11 ಶ್ಲೋಕ ನಂಬರ್ 7 and 8 ನೀವು ನೋಡಿದ್ರೆ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ಬರ್ತಾರೆ. ಚಾಪ್ಟರ್ ನಂಬರ್ 11 ಶ್ಲೋಕ ನಂಬರ್ 7 and 8 ನೀವು ಓದಿದ್ರೆ ಗೊತ್ತಾಗುತ್ತೆ. ಹೆಂಗಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಗ ನೋಡು ಅರ್ಜುನ, ಹೊರಗಡೆ ಪ್ರಪಂಚದಲ್ಲಿ ನೀ ಏನ್ ನೋಡ್ಬೇಕಂತ ಬಯಸಿದೆಯಲ್ಲ ಅದೆಲ್ಲವೂ ನನ್ನಲ್ಲಿ ನೋಡ್ಬೋದು. ನೀನು ಒಳಗಡೆ ಏನ್ ನೋಡ್ತೀಯ ಎಲ್ಲವೂ ಈ ಬ್ರಹ್ಮಾಂಡದಲ್ಲಿದೆ. ಇಲ್ಲಿ ಏನಿಲ್ವೋ ಹೊರಗೆ ನೋಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನೀ ಇದನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಾನು ನಿನಗೆ ದಿವ್ಯ ದೃಷ್ಟಿಯಲ್ಲಿ ವರ ಕೊಡ್ತೀನಿ, ಅವಾಗ ಮಾತ್ರ ನೋಡಕ್ ಸಾಧ್ಯ ಅಂತ ಬರೀ ಅರ್ಜುನನಿಗೆ ಮಾತ್ರ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಆ ಸಾಕ್ಷಾತ್ಕಾರ.
ಆತ್ಮ ಸಾಕ್ಷಾತ್ಕಾರ ಅನ್ನೋದಕ್ಕಿಂತ ಅಲ್ಲ ಅದೊಂದು ವಿದ್ಯೆ. ಅಲ್ಲ ಈಗ ನಾವೇನು ಗಂಧ ವಿದ್ಯೆ ಹೇಳ್ಕೊಡ್ತೀವಲ್ಲ, ಅದೇ ರೀತಿ ಒಂದು ಪ್ರೋಸೆಸ್ ನಡೆದಿರುತ್ತಲ್ಲ. ಅವಾಗಿನ ಮಟ್ಟದಲ್ಲಿ ಇನ್ನ ಜಾಸ್ತಿ ಪವರ್ ಇತ್ತು ಕೃಷ್ಣನಿಗೆ. ಅವನು ಭಗವಂತ, ಸಾಕ್ಷಾತ್ ಭಗವಂತ ಅಲ್ಲ ಅವನು. ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾನೆ ಅಂತ ಶ್ಲೋಕದಲ್ಲಿ ಹೇಳಿದೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಇದು ನಾನು ಹೇಳೋ ವಿಷಯ ಅಲ್ಲ. ಅಲ್ಲ, ಅರ್ಜುನನಿಗೆ ಪರಮಾತ್ಮನ್ ಸಾಕ್ಷಾತ್ಕಾರ ಆಯ್ತು ಬಿಕಾಸ್ ಆಫ್ ಕೃಷ್ಣ ಕೊಟ್ಟಂತ ದಿವ್ಯ ದೃಷ್ಟಿ, ದಿವ್ಯ ದೃಷ್ಟಿಯ ವರದಿಂದ. ಆ ದಿವ್ಯ ದೃಷ್ಟಿಯನ್ನು ಪಡ್ಕೊಂಡು ಅರ್ಜುನ ಕೃಷ್ಣ ಪರಮಾತ್ಮನನ್ನ ಆ ದಿವ್ಯ ವಿಶ್ವರೂಪನ ನೋಡಿದ್ದು. ನೀವು ಶ್ಲೋಕ ಓದ್ಬೇಕು. ನಿಲ್ಸು ಕೃಷ್ಣ ನೋಡಕ್ ಆಗ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಅಲ್ಲಿ ಎಲ್ಲರೂ ಸಾಯ್ತಾ ಇರ್ತಾರೆ. ದುರ್ಯೋಧನ, ಭೀಷ್ಮಾಚಾರ್ಯ ಎಲ್ಲರೂ ಸಾಯ್ದು ನೋಡಕ್ಕಾಗಲ್ಲ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ನಿಲ್ಸು ಕೃಷ್ಣ ಅಂತ ಹೇಳ್ತಾನೆ. ಸಾಕೋ ನಿಲ್ಸು ಅಂತ. ಆ ತಕ್ಷಣ ಕಂಡ್ಬಿಟ್ಬಿಡ್ತಾನೆ, ಬಿತ್ತೋಗುತ್ತೆ. ಈಗ ಅದು ಒಂದು. ನೀವು ರಾಮಾಯಣ ಓದಿದ್ದೀರಾ? ಸಾಮಾನ್ಯ, ಬಹಳ ಜಾಸ್ತಿ ಬೇಡ, ನಾನು ತುಂಬಾ ಶ್ಲೋಕಗಳು ಕೊಡಲ್ಲ. ಈಗ ರಾಮಾಯಣನ ಬರ್ದಿದ್ಯಾರು? ವಾಲ್ಮೀಕಿಗಳು. ರಾಮಾಯಣ ನಡೆದು ಹೋದ್ಮೇಲೆ ಬರ್ದಿದ್ದಲ್ವಾ ಅದು, ಅಥವಾ ನಡೆಕ್ಕಿಂತ ಮುಂಚೆ ಬರರ? ನಡೆದ ಮೇಲೆ ಬರ್ದಿದ್ದು. ನಡೆದ ಮೇಲೆ ಬರೆಯಕ್ಕಾಗೋದು ಅಲ್ವಾ? ಸರಿ. ಈಗ ನಡೆದ ಮೇಲೆ ಅಷ್ಟು ಸ್ಪಷ್ಟವಾಗಿ ವಾಲ್ಮೀಕಿ ಮಹರ್ಷಿಗಳು ಎಲ್ಲ ಘಟನಾವಳಿಗಳನ್ನ ಹೆಂಗ್ ಬರ್ದ್ರು? ಅಲ್ಲಿ ಯಾರು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರ, ಈ ತರ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ರ? ಅಲ್ಲಿ ನೀವು ಆ ಶ್ಲೋಕಗಳನ್ನ ಓದಾಗ ಗೊತ್ತಾಗತ್ತೆ. ವಾಲ್ಮೀಕಿ ಮಹರ್ಷಿಗಳು ಎಲ್ಲ ರೆಡಿ ಮಾಡ್ಕೊಂಡು, ಓಕೆ, ಅಲ್ಲಿ ಶ್ಲೋಕ ಬರುತ್ತೆ, ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಆಸನ ಕೂತ್ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಸುಮಾರು ಜನ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಕಣ್ಣು ಮುಚ್ಚಿ ಅಯೋಧ್ಯೆಯನ್ನ ನೋಡಿದ್ರು, ರಾಮ ವೈಭವನ ನೋಡಿದ್ರು, ಬರಿತಾ ಸ್ಟಾರ್ಟ್ ಮಾಡಿದ್ರು ಅಂತ ಹಿಂಗೆ ಇರೋದು ಶ್ಲೋಕ ಅದು ಆಕ್ಚುಲಿ. ಸೊ ಅಲ್ಲಿ ಕಣ್ಣು ಮುಚ್ಚಿದಾಗಲೇ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣ ನಡೆದಿದ್ದು ಗೊತ್ತಾಯ್ತು. ಓಕೆ, ಅದು ಹೋಗ್ಲಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಎಷ್ಟೋ ಘಟನಾವಣೆಗಳು ರಾಮಾಯಣದಲ್ಲಿ ಬರವು ಕೇವಲ ಇಬ್ಬರು ವ್ಯಕ್ತಿಗಳ ಮಧ್ಯೆ ಮಾತ್ರ ನಡೆದದನ್ನ ಉಲ್ಲೇಖ ಆಗಿದೆ. ರಾಮ ಮತ್ತು ಲಕ್ಷ್ಮಣ, ರಾಮ ಮತ್ತು ಸೀತೆ, ರಾಮ ಮತ್ತು ರಾವಣ, ಯಾವ್ದೇ ಸಾಕಷ್ಟು ಇದ್ದಿದ್ದ ಅಲ್ಲಿ ಇಬ್ರೇ. ಆ ಇಬ್ರು ಮಧ್ಯೆ ಆದ ಸಂಭಾಷಣೆಯನ್ನ ವಾಲ್ಮೀಕಿ ಮಹರ್ಷಿಗಳು ಹೆಂಗ್ ಬರ್ದಿಟ್ರು? ಅಲ್ಲ, ಅವರಿಬ್ರೇನೋ ಮಾತಾಡ್ಕೊಂಡಿದ್ದು ಅಲ್ವಾ? ಈಗ ಯುದ್ಧದಲ್ಲಿ ರಾಮ ಏನೋ ಹೇಳ್ತಾರೆ, ಅದಕ್ಕೆ ರಾವಣ ಏನೋ ಕೌಂಟರ್ ಕೊಡ್ತಾರೆ ಅಲ್ವಾ? ಅದು ಅವ್ರವ್ರ ನಡುವೆ ನಡೆದಿಲ್ಲ. ಅಲ್ಲ, ಯುದ್ಧದಲ್ಲಿ ಬಿಡಿ, ಸಾವಿರಾರು ಜನ ಇರ್ತಾರೆ. ಯಾವ್ದೋ ಪರ್ಸನಲ್ ಘಟನೆಗಳನ್ನ ಬರ್ದಿದಾರಲ್ಲ. ಈಗ ವನವಾಸ ಟೈಮ್ ಅಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಕಾಡು 3 ಜನ ಇದ್ರಲ್ಲ ಅಲ್ಲಿ. ಮೊದಲನೇ ಬಾರಿಗೆ ಹನುಮಂತನ್ ಕಂಡಂತ ಟೈಮ್ ಅಲ್ಲಿ ಎಕ್ಸಾಕ್ಟ್ಲಿ ಹನುಮಂತ ನೀನೇ ನನ್ ಭಗವಂತ ಅಂತ ಕೈ ಮುಗಿತನ್ಲ, ಅದು ಹೇಗದು? ಆದ್ರೆ ಹನುಮಂತ ಹೇಳಿದಂತ ಮಾತುಗಳು ಎಕ್ಸಾಕ್ಟ್ಲಿ ಹನುಮಂತನ ಮನಸ್ಸಲ್ಲಾಗಿದ್ದು ಕೂಡ ಬರ್ದಿರಲ್ಲ. ಅರ್ಥ ಆಯ್ತು. ರಾಮನನ್ನು ನೋಡಿದ ತಕ್ಷಣ ಹನುಮಂತನಲ್ಲಿ ಆಗಿದ್ದ ಬದಲಾವಣೆಗಳು ಮನಸ್ಸಲ್ಲಿ, ಶ್ರೀರಾಮನಲ್ಲಿ ಆಗಿದ್ದ ಬದಲಾವಣೆಗಳು ಮನಸ್ಸಲ್ಲಿ, ಇದ್ರ ಬಗ್ಗೆ ಕೂಡ ಉಲ್ಲೇಖಗಳು ಬರ್ತಾರಲ್ಲ. ಹೆಂಗ್ ಸಾಧ್ಯ ಆಯ್ತು? ಒಂದು ಕತ್ತು ಕತೆ ಅಂತ ಹೇಳ್ಬೇಕು ನೀವೀಗ, ಇಲ್ಲ ನಡೆದು ಅಂತ ಹೇಳ್ಬೇಕು. ಕಟ್ಟು ಕತೆ ಅಂದ್ರೆ ಡಿಸ್ಕಷನ್ ನಿಲ್ಲಿಸ್ಬಿಡೋಣ. ನಡೆದಿತ್ತು ಅಂದ್ರೆ ಹೆಂಗ್ ನಡೆದಿತ್ತು ಅನ್ನೋದನ್ನ ಬರ್ದಿರ್ತಾರಲ್ಲ, ಹೆಂಗ್ ಸಾಧ್ಯ ಆಯ್ತು ಕ್ವಶನ್ ಮಾಡಿದಾಗ ದ ಪವರ್ ಆಫ್ ತಾಡೆ, ದಿವ್ಯ ದೃಷ್ಟಿ, ನೀವೇನ್ ಬೇಕಾದ್ರೆ ಹೆಸರು ಕಳಿಬಹುದು. ಇನ್ನು ನಾನು ನಿಮಗೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. ನಿಮಗೆ 108 ಉಪನಿಷತ್ಗಳಿದೆ ನಮ್ಮಲ್ಲಿ. 108 ಉಪನಿಷತ್ಗಳಿದೆ, ಸಾಮಾನ್ಯ ಗೊತ್ತಿದೆ ನಿಮಗೆಲ್ಲ. ಒಂದು ಉಪನಿಷತ್ತು ನಿಮಗೆ ಗರ್ಭ ಉಪನಿಷತ್ ಅಂತಿದೆ. ಗರ್ಭ ಉಪನಿಷತ್ ಗರ್ಭ ಸಂಸ್ಕಾರ ಇಲ್ಲ, ಅದು ಬೇರೆ. ಗರ್ಭ ಉಪನಿಷತ್ತಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಮಗು 1ನೇ ದಿನದಿಂದ 9 ತಿಂಗಳವರೆಗೂ ಹೆಂಗೆ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಶ್ಲೋಕಗಳನ್ನು ಕೊಡಬಲ್ಲೆ ನಾನು ನಿಮಗೆ. ಇದು ಯಾವಾಗ ಆಗಿದ್ದು? ಹೆಚ್ಚು ಕಡಿಮೆ 1400 ವರ್ಷಗಳ ಹಿಂದೆ. ನಿಮಗೆ ಎಕ್ಸ್ರೇ ಮೆಷಿನ್ನು, ಸ್ಕ್ಯಾನಿಂಗ್ ಮೆಷಿನ್ನು ಇದೆಲ್ಲ ಬಂದಿದೆ ಯಾವಾಗ? 100 ವರ್ಷ ಅನ್ಕೊಳ್ಳೋಣ. ಬಟ್ ಈ ಗರ್ಭೋಪನಿಷತ್ ಯಾವಾಗ? ಹೆಚ್ಚು ಕಡಿಮೆ 1400 ವರ್ಷದ ಹಿಂದೆ. ಗೊತ್ತಿಲ್ಲ, ಇದು ವೇದಗಳ ಕಾಲದಿಂದ ಬಂದಿದೆ. 1400 ವರ್ಷ ಅನ್ಕೊಳ್ಳೋಣ. ಆವಾಗ ಮಹರ್ಷಿಗಳು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವ ಮಗುವನ್ನ 1ನೇ ದಿನದಿಂದ 9 ತಿಂಗಳವರೆಗೂ ಎಲ್ಲ ತಿಂಗಳು ಹೆಂಗು ಡೆವಲಪ್ ಆಗ್ತದೆ ಅನ್ನೋ ಬಗ್ಗೆ ಶ್ಲೋಕಗಳು ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ, ಯಾವುದೇ ಎಕ್ಸ್ರೇ ಇರಲಿಲ್ಲ. ಹೆಂಗ್ ಬದಿಟ್ರು? ಅದು ಹೋಗ್ಲಿ. ಯಾವ ತಿಂಗಳಲ್ಲಿ ದೇಹದಕ್ಕೆ ಆತ್ಮ ಬಂದು ಸೇರ್ಕೊಳ್ಳುತ್ತೆ ಬಗ್ಗೆ ಉಲ್ಲೇಖ ಮಾಡಿದಾರೆ ಅಲ್ಲಿ. ಇದು ಹೆಂಗ್ ಸಾಧ್ಯ ಆಗುತ್ತೆ? ಈ ತರ ನಾನು ಮಾತಾಡ್ತಾ ಹೊರಟ್ರೆ ನಿಮಗೆ 1000 ಎಕ್ಸಾಂಪಲ್ಸ್ಗಳನ್ನು ಕೊಡಬಹುದು. 1000 ಎಕ್ಸಾಂಪಲ್ ಕೊಡಬಹುದು ಇದರ. ಮತ್ತೆ ಇಷ್ಟೆಲ್ಲ ಅಂದ್ರೆ ಒಬ್ಬ ಮನುಷ್ಯನಿಗೆ, ಒಂದು ವಿದ್ಯಾರ್ಥಿಗೂ ಇಷ್ಟೆಲ್ಲ ಸಹಾಯ ಮಾಡತಕ್ಕಂಥ ಇಂಥ ಅದ್ಭುತವಾದಂಥ ಗಾಂಧಾರಿ ವಿದ್ಯೆ ನಮ್ಮಲ್ಲಿದ್ದರೂ ಕೂಡ ನಮ್ಮಿಂದನೇ, ಅಂದ್ರೆ ರೂಟ್ಸ್ ಇಲ್ಲಿಂದಾನೆ. ಆದ್ರೂ ಎಲ್ಲೋ ವೆಸ್ಟಲ್ಲಿ, ಅಮೆರಿಕಲ್ಲೋ ಅಥವಾ ಲಂಡನ್ನಲ್ಲೋ ಯುರೋಪಲ್ಲೋ ಅಲ್ಲಿ ಯಾರೋ ಏನೋ ಒಬ್ಬ ಕಂಡಿಡ್ದ ಅಂತ ವೆಸ್ಟಿಂದ ಬಂದು ಇಲ್ಲಿಷ್ಟು ದೊಡ್ಡದಾಗಿ ಇದು ಮಾಡ್ತೀವಲ್ಲ. ಮತ್ತೆ ಇಲ್ಲೇ ಇದ್ದಂಥ ಈ ವಿದ್ಯೆ ಯಾಕೆ ಇಷ್ಟು ಫೇಮಸ್ ಆಗಲಿಲ್ಲ, ಅಥವಾ ಇದನ್ನ ಯಾಕೆ ರೂಢಿಸ್ಕೊಂಬರ್ಲಿಲ್ಲ? ಯಾಕಂದ್ರೆ 700 ವರ್ಷಗಳ ಕಾಲ ನಾವು ಬೇರೆ ಆಳ್ವಿಕೆಯಲ್ಲಿ ಬೆಳೆದು ಬಂದ್ಬಿಟ್ಟಿವಿ.
ನಮಗೆ ಜನ ಅಚ್ಚು ಒತ್ತಿದ್ದೇನೆಂದ್ರೆ ವೆಸ್ಟರ್ನ್ ಅಲ್ಲಿರೋ ಸರಿ, ನಮ್ದು ತಪ್ಪು, ನಮ್ದು ಮೌಢ್ಯ, ನಮ್ದು ಮೂಢನಂಬಿಕೆ, ನಮ್ದು ಮಾಟ ಮಂತ್ರ, ನಾವು ಹಾವಾಡ್ಸೋರು ಅನ್ನುವ ಪರಿಭಾವನೆಗಳನ್ನ ಜನಕ್ಕೆ ಹೇಳಿ 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 ಬೆಳೆಸೋರು. ವೆಸ್ಟರ್ನ್ ಅಲ್ಲಿ ಮಾಡೋ ಸರಿ, ನಾವು ಮಾಡೋದು ಇದು ಮೂಢನಂಬಿಕೆ. ಈಗ ಮಧ್ಯದಲ್ಲಿ ಕೆಲವರು ಸಮಾಜ ಸುಧಾರಕರು ಹುಟ್ಕೊಂಡ್ಬಿಟ್ರು. ಅವ್ರು ಹುಟ್ಕೊಂಡದ ಉದ್ದೇಶ ಸರಿ ಇದೆ, ಅವ್ರ ಬಗ್ಗೆ ನನಗೆ ಕೋಪನೇ ಇಲ್ಲ. ನಮ್ಮ ಪ್ರೋಗ್ರಾಮ್ ಬಗ್ಗೆ ಅವ್ರು ಮಾತಾಡ್ತಾರೆ, ಸಮಾಜ ಸುಧಾರಕರು. ಯಾಕೆ ಅವರು ಮಾತಾಡ್ತಾರೆ ಅನ್ನೋದಕ್ಕೂ ಇದಕ್ಕೂ ಲಿಂಕ್ ಮಾಡ್ತೀನಿ ನಾನೀಗ. ಅವರ ಸಮಸ್ಯೆ ಏನು? ಇವರು ಗಾಂಧಾರಿ ವಿದ್ಯೆ ಹೇಳ್ಕೊಡ್ತಾರೆ, ಮಕ್ಕಳ ಹತ್ರ ಸುಳ್ಳು ಹೇಳಿಸ್ತಾರೆ, ಕಣ್ಣಿ ಬಟ್ಟೆ ಕಟ್ಟು ಸಂಧ್ಯೆಲ್ಲ ನೋಡ್ಸಿ ಸುಳ್ಳು ಹೇಳಿಸ್ತಾರೆ. ದುಡ್ಡು ಮಾಡಕ್ಕೆ ಇವರೊಂದು ಯೋಜನೆ ಹಾಕೊಂಡಿದ್ದಾರೆ. ಯಾಕಂಗ್ ಹೇಳಿದ್ರು ಅಂತ ಹೇಳಿದ್ರೆ, ಅವರ ಕಣ್ಣಿದ್ರುಗಡೆ ಅಂತ ಘಟನೆಗಳು ನಡೆದಿದ್ದಾವೆ. ಸಮಾಜ ಮೋಸ ಹೋಗಿದೆ. ಯಾರೋ ಒಬ್ರು ಸುಳ್ಳಾಗಿ ಏನೋ ಮಾಡ್ಕೊಂಡು, ಏನೋ ಹೇಳಿ, ಏನೋ ಮಾಡಿ ಮೋಸಗಳು ಸಾವಿರಾಗಿದೆ ಈ ಭಾರತದಲ್ಲಿ. ಎಲ್ಲವೂ ಇದೆ. ಒಂದು ಸಿಸ್ಟಮ್ ಅಂದ್ರೆ ಸಮಸ್ಯೆ ಇದ್ದೇ ಇರುತ್ತೆ. ಇದನ್ನು ನೋಡಿದ ಕೆಲವು ಸಮಾಜ ಸುಧಾರಕರು ಏನ್ ಮಾಡ್ತಾರೆ, ನಮ್ಮಂತ ನಿಷ್ಠಾವಂತರಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಗೋಡೊಬ್ಬಗ ಅಪನಂಬಿಕೆ ಪಡ್ತಕ್ಕಂಥದ್ದು ಬಂದಿದೆ. ಸೊ ನಾನು ಅವ್ರಿಗೆ ಏನ್ ಹೇಳ್ತೇನೆ ಅಂದ್ರೆ, ನಮ್ಮನ್ನ ನಂಬಲೇಬೇಡಿ, ನಮ್ಮನ್ನ ನಂಬೇಡಿ, ನಮ್ಮ ಗುರುಗಳಿಗೆ ಬನ್ನಿ. ಎಷ್ಟು ಜನ ಮಕ್ಳು ಬೇಕು ನಿಮಗೆ? ಅಷ್ಟು ಜನ ಮಕ್ಕಳನ್ನ ತಂದು ನಿಲ್ಲಿಸ್ತೇನೆ, ನೀವೇ ಚೆಕ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ನಿಮ್ ಮಕ್ಕಳು ಕಲ್ತ್ರೆ ನಿಮ್ ಮಕ್ಕಳೇ ಹೇಳ್ತಾರೆ ನಿಜ. ಹಾ, ಒಳ್ಳೆ ಪಾಯಿಂಟ್ ಅಲ್ಲ? ಹಂಗಾಗಿದೆ ಕೂಡ. ಎಷ್ಟೋ ಜನ ನಮ್ಮನ್ನ ಕಾಲೆಳಕ್ ಬಂದ್ರು, ನೀವು ಹೇಳ್ತಾ ಸುಳ್ಳು, ಮಕ್ಕಳ ಹತ್ರ ಸುಳ್ಳು ಹೇಳಿಸ್ತೀರಾ, ಏನೋ ಲಾಜಿಕ್ ಯೂಸ್ ಮಾಡ್ತಿದ್ದೀರಾ, ಏನೋ ಮಾಟ ಮಂತ್ರ, ಏನೋ ಒಟ್ಟು ಅವರು ಇದು ಸುಳ್ಳು. ಅವ್ರ ಉದ್ದೇಶ ಸರಿ ಇದೆ, ನಾನು ಕಂಪ್ಲೀಟ್ಲಿ ರೆಸ್ಪೆಕ್ಟ್. ಅಲ್ಲ, ಅದು ಅವ್ರ ಅನಿಸಿಕೆ ಮಾತಾಡಿ. ಅವ್ರ ಉದ್ದೇಶ ಅಂದ್ರೆ ಸಮಾಜ ಹಾಳಾಗುತ್ತೆ ಇದರಿಂದ, ಮೂಢನಂಬಿಕೆಗಳನ್ನ. ಇವ್ರಿಗೆ ಈ ನಾಲೆಜ್ ಯಾವ ಬಂತು, ಎಲ್ಲಿಂದ ಬಂತು ಅಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ಹಾಳಾಗಿತ್ತು. ಕಣ್ಣಿಗೆ ಕಂಡದ್ದು ಮಾತ್ರ ನಂಬೋದು ಅಂತ ಗೊತ್ತಾಗಿದ್ರೆ, ಕಣ್ಣು ಮುಚ್ಚಿದಾಗ ನಡೆಯುವ ಘಟನೆಗಳ ಬಗ್ಗೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರ ಕ್ವಶನ್ ಕೇಳದೇ ಇಲ್ಲ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಅವ್ರು ಆನ್ಸರ್ ಮಾಡ್ಲಿ. ಗರ್ಭೋಪನಿಷತ್ತಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿನ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಶ್ಲೋಕಗಳ ಮುಖಾಂತರ ಬರೆದಿಟ್ಟಿದೆ ಅಂದ್ರೆ ಅದು ಯಾವ ಬರೆದಿದ್ದು? 1400 ವರ್ಷದ ಹಿಂದೆ. ನಾನು ಹೇಳ್ತಾ ಅವ್ರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಾರಿ ನೀವು ಅದು ಸರಿ ಇಲ್ಲ ಅಂತ ಹೇಳುವ ಮುನ್ನ ಒಂದು ಸಾರಿ ಅವಲೋಕನ ಮಾಡ್ಬೇಕು. ಅದು ಏನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕು. ಇನ್ನು ನಿಮ್ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಈಗ ವೆಸ್ಟರ್ನ್ ನೀವು ತಂದ್ರಿ, ಇದು ಮೂಲ ಮಾಡಿದ್ದು, ಇದು ಉದ್ದೇಶಪೂರ್ವಕವಾಗಿ ನಮ್ಮ ಚಿಕ್ಕ ವಯಸ್ಸಿಂದ ನಾನು 700 ವರ್ಷಗಳಿಂದ ಹೇಳ್ಕೊಂಬಂದೇನೆ ಅಂದ್ರೆ, ವೆಸ್ಟರ್ನ್ ಸರಿ ನಾವು ತಪ್ಪು, ವೆಸ್ಟರ್ನ್ ಸರಿ ನಾವು ತಪ್ಪು ಅಂತ. ಅವ್ರೇನಾದ್ರು ಈ ನೋಡಿ, ಜರ್ಮನಿ ನಾನು ಹೋಗಿ ಬಂದಿದ್ದೀನಿ, ಅಲ್ಲಿ ಅಗ್ನಿಹೋತ್ರಗಳನ್ನು ಮಾಡ್ತಾರೆ. ಎಲ್ಲಿ? ಯೂನಿವರ್ಸಿಟಿಗಳಲ್ಲಿ. ಇವತ್ತು ನಾವು ಕಾಲೇಜಲ್ಲಿ, ಸ್ಕೂಲಲ್ಲಿ, ಯೂನಿವರ್ಸಿಟಿ ಮಾಡೋದು ಏನೋ ಮಾಡ್ತೀವಿ, ಕೆಂಪು, ಹಸಿರು, ಕೇಸರಿ ಎಲ್ಲ ಬಣ್ಣಗಳು ಬಂದ್ಬಿಡ್ತಾರೆ. ನಾನು ಆ ಥರ ಕರೆಯುವ ಮುನ್ನ ಅದ್ರ ಹಿಂದೆ ಏನು ಸೈನ್ಸ್ ಇದೆ ನೋಡಿ. ಅವ್ರು ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾಗಳನ್ನ ಇಟ್ಟು ಅಗ್ನಿಹೋತ್ರವನ್ನ ಮಾಡಿದಾಗ ಅಟ್ಮಾಸ್ಫಿಯರ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡಿಟ್ಟಿದ್ದಾರೆ. ನಾವು ಪ್ರತಿ ಸಾರಿ ಆಫ್ಲೈನ್ ಪ್ರೋಗ್ರಾಮ್ ಮಾಡಿದಾಗ ನಮ್ಗೆ ಫಸ್ಟ್ ಹೇಳ್ಕೊಡೋದು ಅಗ್ನಿಹೋತ್ರವನ್ನು. ವೆಸ್ಟರ್ನ್ ಹೇಳಿದ್ರೆ ಒಪ್ಕೊಂತೀರಿ, ನಾವು ಹೇಳಿದ್ರೆ ಒಪ್ಕೊಳ್ಳಲ್ಲ. ಕಾರಣ ಹೇಳಿ ಹೇಳಿ ಮಾಡಿಸಿದ್ದು ಎಕ್ಸ್ಟರ್ನಲ್ ಅಫೇರ್ ಅಲ್ವಾ. ಜಪಾನಲ್ಲೂ ಅಮೆರಿಕಲ್ಲೂ ಯಾರೋ ಒಬ್ರು ಸೈಂಟಿಸ್ಟು ಈ ಪಾಸಿಟಿವ್ ಅಫರ್ಮೇಶನ್ ಬಗ್ಗೆ, ಸೀಕ್ರೆಟ್ಸ್, ಆ ರೇಖಿ ಹೀಲರ್ ಅದರ ಹತ್ರ ಎಲ್ಲ ಜಪಾನಲ್ಲಿ ಒಂದು ಟೆಕ್ನಿಕ್, ಒಂದು ಗುರುಗಳು ಈಗ ಒಂದು ಗ್ಲಾಸ್ ತುಂಬ ವಾಟರು, ಈ ವಾಟರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಲ್ಲಿ ಇದಕ್ಕೆ ನಾನು ಒಳ್ಳೇದೇ ಮಾತಾಡ್ತೀನಿ, 3 ಗ್ಲಾಸ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಳ್ಳೇದೇ ಮಾತಾಡ್ತೀನಿ, ಇದಕ್ಕೆ ಬೈತೀನಿ, ಇದಕ್ಕೆ ಇನ್ನೂ ಕೊಳಕಾಗಿ ಬೈತೀನಿ. ಆಮೇಲೆ ಈ ವಾಟರ್ ಸ್ಯಾಂಪಲ್ನ ತಗೊಂಡು ಇದ್ರ ಮೈಕ್ರೋಸ್ಕೋಪಲ್ಲಿ ಹಾಕಿದಾಗ ಅದು ಒಂದು ಫುಲ್ ಒಳ್ಳೇದು ಮಾತಾಡಿದ್ದು ಒಂಥರ ಶೇಪ್ ಕಾಣಿಸ್ತು, ಇನ್ನೊಂದು ಮಾತಾಡಿದ್ದು ವಿಕಾರವಾದಂಥ ರೂಪ ತಗೊಂತು, ಕೆಟ್ಟದ್ ಮಾತಾಡಿದ್ದಲ್ಲ ಹಿಂಗೆ ಅಂತ. ಇದು ಇವಾಗ ಯಾರೋ ಕಂಡಿಡಿದ್ರು, ಈ ರೇಖೆಗಳವರು ಕಂಡಿಡಿದ್ರು, 100 ವರ್ಷದ ಮುಂಚೆ ಕಂಡಿಡಿದ್ರು ಅಂತ. ಎಷ್ಟೋ 1000 ವರ್ಷಗಳಿಂದ ಇವತ್ತಿಗೂ ಕೂಡ ನಮ್ಮ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು ಜಲಸ್ವಿ ಸಂಧಿತಂ ಕುರುಹು. ಅರ್ಥ ಏನದು? ಯು ಆರ್ ಗಿವಿಂಗ್ ಅ ಪಾಸಿಟಿವ್ ವೈಬ್ರೇಷನ್ ಟು ದ ವಾಟರ್. ನಾನು ಈ ನೀರನ್ನ ಭಗವಂತನ ಮೇಲೆ ಹಾಕ್ತಾ ಇದ್ದೀನಿ, ಅಷ್ಟು ಪವಿತ್ರತೆಗೆ ಬರಲಿ ಅಂತ ಹೇಳಿದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಇದು ಪವಿತ್ರ ನದಿಗಳು. ಆ ಗುಣ ಅದಕ್ಕೆ ಬರ್ಲಿ ಅಂತ ಹೇಳೋದು. ಹೇಳಿದ ತಕ್ಷಣ ಬಂದ್ಬಿಡ್ತಾ? ಬರುತ್ತೆ. ಯಾಕೆ ಬರಲ್ಲ? ಬರಲೇಬೇಕು. ಅದು ನನ್ನ ನಂಬಿಕೆ. ಬಂದಿದೆಯಾ? ನಿಮ್ಮಲ್ಲಿ ಸೈನ್ಸ್ ಎವಾಲ್ವ್ ಆಗಿಲ್ಲ ಅದನ್ನ ಪ್ರೂವ್ ಮಾಡಲಿಕ್ಕೆ. ಸಮಸ್ಯೆ ಆಗಿದೆ ಏನು ಗೊತ್ತಾ? ಭಾರತದ ಆಧ್ಯಾತ್ಮವನ್ನು ಮೆಜರ್ ಮಾಡಕ್ಕೆ ನಿಮ್ಮ ಹತ್ರ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಇಲ್ಲ. ನೀವು ಅನುಭವಿಸ್ಬೇಕು. ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನೀವು ನಂಬಲ್ಲ ಅಂತ ಹೇಳಿದ್ರೆ ನಂಬೇಡಿ, ದೂರ ಇದ್ಬಿಡಿ. ನಂಬಬೇಕು ಅನ್ನುವ ಕುತೂಹಲ ಇದ್ರೆ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅಲ್ಲಿ ತನಕ ನಂಬೇಡಿ ಅಷ್ಟೇ.
ನಂಬ್ಲಿಲ್ವಾ? ನೋ ಪ್ರಾಬ್ಲಮ್. ವಿಷಯ ಗೊತ್ತಾ? ಕುತೂಹಲ. ನನಗೆ ಖುಷಿ ವಿಚಾರ. ಯಾರು ಜಾಸ್ತಿ ಕೆದಕ್ತಾರಲ್ಲ ಅವ್ರಿಗೆ ಕುತೂಹಲ ಜಾಸ್ತಿ, ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ. ಅವರೇ ಆಧ್ಯಾತ್ಮಕ್ಕೆ ಜಾಸ್ತಿ ಬಂದಿದ್ದು, ಅವರೇ ಆಧ್ಯಾತ್ಮನ ಒಂದು ಉನ್ನತಕ್ಕೆ ತಂದೋಗಿತ್ತು. ಎಲ್ಲಿವರೆಗೂ ನೀವು ಅದನ್ನ ಕ್ವಶನ್ ಮಾಡ್ತಿರ್ತಿರಲ್ಲ, ಅವ್ರು ಒಂದಿನ ಬಂದೇ ಬರ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಇದು ಭಾರತದ ತಾಕತ್ತು, ಅದು ಆಧ್ಯಾತ್ಮಿಕ ಇರ್ತಕ್ಕಂಥ ತಾಕತ್ತು. ಈಗ ನಮ್ಗೆ ಆಲ್ರೆಡಿ 2 ಕಣ್ಣಿರೋದ್ರಿಂದ, 2 ಕಣ್ಣಿದೆ ಎಲ್ಲರಿಗೂ, ಈ 3ನೇ ಕಣ್ಣು ಯಾಕೆ ಆಕ್ಟಿವೇಟ್ ಮಾಡಿ? ವೆರಿ ಗುಡ್. ಸೊ ನಮಗೆ ಎಲ್ಲರೂ ಅದನ್ನೇ ಕೇಳೋದು. ಈಗ ನಮಗೆ ನಮ್ಮ ಯಾವುದೇ ಒಂದು ಪೋಸ್ಟರ್ ಹೋದಾಗ, ಯಾವುದೋ ಒಂದು ಸಮಾಜ ಸುಧಾರಕರು ಈ ಕ್ವಶನ್ ಕೇಳಿ, ನಮಗೆ 2 ಕಣ್ಣಿದಿಲ್ಲ, ನಮಗೆ ಯಾಕೆ ಈ 3ನೇ ಕಣ್ಣಿನ ಅವಶ್ಯಕತೆ ಇದೆ? ಸಹಜ ಕ್ವಶನ್ಸ್ ಅವರು. ಅವರಿಗೆ ಆ 3ನೇ ಶಕ್ತಿನ, ಅದ್ಭುತಗಳ ಶಕ್ತಿ ಗೊತ್ತಾಗಿದ್ದಿದ್ರೆ ಕೇಳ್ತಾ ಇರಲಿಲ್ಲ ಆ ಕ್ವಶನ್ ಅನ್ನ. ಅಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. 3ನೇ ಕಣ್ಣಿನ ನಾವು ಅವೇಕನ್ ಮಾಡ್ಕೊಂಡಾಗ ಮನುಷ್ಯ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದ್ರ ಸಾವಿರಾರು ಉದಾಹರಣೆ ನಾವು ಕೊಟ್ಟಿದ್ದೀವಿ. ಮಕ್ಕಳು ನಮ್ಮ ಯೂಟ್ಯೂಬ್ ಚಾನಲ್ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟೆಷ್ಟು ಆತ್ಮಸಂತೃಪ್ತಿಯಿಂದ ನಮ್ಮ ಪೂರ್ವ ಬಗ್ಗೆ ಹೊಗಳಿದ್ದಾರೆ ಪೇರೆಂಟ್ಸ್ಗಳು. ಅವರ ಮಕ್ಕಳಲ್ಲಿ ಎಷ್ಟು ಜೀವನ ಬದಲಾಗಿದೆ. ಸೊ 3ನೇ ಕಣ್ಣು ಅನ್ನೋದು ಪ್ರತಿಯೊಬ್ಬ ಮನುಷ್ಯನು ಕೂಡ ಅವೇಕನ್ ಮಾಡ್ಕೊಂಡೇಬೇಕು. ಎಕ್ಸಾಂಪಲ್, ನನಗೆ ಈ ಕ್ವಶನ್ ಕೇಳಿದಾಗ ಒಂದು ನೆನಪು ಬರುತ್ತೆ ನನಗೆ. ಈ ಭೂಮಿಯಲ್ಲಿ ಬದುಕುವ ಪ್ರತಿಯೊಂದು ಜೀವರಾಶಿಗಳು ಅವ್ರ 3ನೇ ಕಣ್ಣನ್ನ ಒಪ್ಕೊಂಡು ಮಾಡ್ಕೊಂಡಿರ್ತಾರೆ, ಅದು ವರ್ಕ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ ನಾನು, ಒಂದು ಇರುವೆ, ನೀವು ಸಕ್ರೆ ಡಬ್ಬ ಅಥವಾ ಬೆಲ್ಲ ಡಬ್ಬ ಎಲ್ಲೇ ಹೂರ್ಕೊಂಬರುತ್ತೆ, ಹೆಂಗ್ ಬರುತ್ತೆ? ವಾಸನೆ ಅನ್ಬೋದು. ಅಲ್ಲ, ವಾಸನೆ ಸಾಧ್ಯ ಇಲ್ಲ, ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿಡ್ತೀವಿ ನಾವು. ಕರೆಕ್ಟ್, ಆಕ್ಚುಲಿ ಕರೆಕ್ಟ್ ಅಲ್ವಾ? ಓಕೆ, ಅದನ್ನು ವಾಸನೆ ಅನ್ಕೊಬೋಣ. ಒಂದು ಇರುವೆ ಸಣ್ಣದಾಗಿ ನೆಲದಲ್ಲಿ ಹೋಗ್ತಾ ಇರುತ್ತೆ. ಒಂದು ಹಣ್ಣು, ಮಾವಿನ ಹಣ್ಣು 80 ಅಡಿ ಮೇಲ್ಗಡೆ ದೂರ ಇರುತ್ತೆ, ವಾಸನೆ ಬರೋಕ್ ಸಾಧ್ಯ ಇದೆಯಾ? ಹೆಂಗ್ ಹುಡ್ಕೊಂಡು ಹೋಗುತ್ತೆ? ಸೈನ್ಸ್ ಏನೋ ಹೇಳ್ಬೋದು, ಅದಕ್ಕೊಂದು ಹೇಳ್ತಾರ, ಅದಕ್ಕೊಂದು ಇರುವೆಗಳು ಸಾಲಾಗಿ ಹೋಗ್ತಿರತ್ತೆ, ಅದೇನೋ ಸಾಲಾಗಿ ಹೋಗಕ್ಕೆ ಯಾವ್ದೋ ಒಂದು ಹೋಗ್ಬೇಕು, ಫಸ್ಟ್ ಹೋಗಿರ್ಬೇಕು. ಸಾಲ ಹೋದ್ಮೇಲೆ ಆ ಸೈಂಟಿಫಿಕ್ ಸಿಸ್ಟಮ್ ಏನ್ ಎಸ್ಟಾಬ್ಲಿಷ್ ಮಾಡ್ತಾವ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ನೀವು. ಯಾವ್ದೋ ಒಂದು ಇರುವೆ ಕಂಡಿಡಿಬೇಕಲ್ಲ ಅಲ್ಲಿದೆ ಅಂತ, ಆಯ್ತಲ್ಲ? ಒಂದು ಎಕ್ಸಾಂಪಲ್. ಸೊ ಒಂದು ಫನ್ನಿ ಎಕ್ಸಾಂಪಲ್, ಯಾವ್ದೋ ಒಂದು ತಾಯಿ ನಮ್ಮಮ್ಮ ಹೇಳ್ತಾ ಇತ್ತು, ಅದಕ್ಕೆ ಮೋಸ ಮಾಡ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಆ ಸಕ್ಕರೆ ಡಬ್ಬದಲ್ಲಿ ಖಾರ ಪುಡಿ ಹಾಕಿಡೋದು, ಖಾರ ಪುಡಿ ಡಬ್ಬದಲ್ಲಿ ಸಕ್ಕರೆ, ಅದಕ್ಕೆ ಚೀಟ್ ಮಾಡಂಗೆ. ಅದು ಸಹಜವಾಗಿ ಎಲ್ಲಿ ಸಕ್ಕರೆ ತಲೆಗೆ ಹೋಯ್ತು. ಇದು 3ನೇ ಕಣ್ಣು. ಇನ್ನು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹಳ್ಳಿಲಿ ಬೆಳೆದಿದ್ರೆ ಗೊತ್ತಾಗ್ತದೆ, ಯಾರೋ ನಮ್ಮ ಪ್ರೇಕ್ಷಕರು ಹಳ್ಳಿಲಿ ಇದ್ದವರಿಗೆ ಸಹಜವಾಗಿ ಅರ್ಥ ಆಗುತ್ತೆ. ಈ ನಾಯಿಗಳು ತುಂಬಾ ಕಾಟ ಕೊಡ್ತವೆ ಅಂತ ಸುಮಾರು 10-15 ಕಿಲೋಮೀಟರ್ ದೂರ ಬಿಟ್ಟು ಬರ್ತಾರೆ. ಕಾಟ ಕೊಡ್ತವೆ, ಸಾಯಿಸಬಾರ್ದು ಅಂತ, ಪಾಪ ಪ್ರಾಣಿ ದೋಷ ಬರುತ್ತೆ. ಇಲ್ಲ ಒಂದ್ ಕಡೆ ಒಳ್ಳೆ ಮಟನ್ ಅಂಗಡಿ, ಚಿಕನ್ ಕಡೆ ಬಿಟ್ಕೊಂಡ್ಬಿಡ್ತಾರೆ ದೂರ ಹೋಗಿ. ಈಗ ಹಳ್ಳಿ ನೋಡೋದಕ್ಕೆ ಅಸಹಜವಾಗಿ ಅರ್ಥ ಆಗುತ್ತೆ. ಹಳ್ಳಿಲಿ ಬೆಳೆದು ಸಿಟಿಲಿ ಬಂದವ್ರಿಗೆ ಅರ್ಥ ಆಗುತ್ತೆ ಪಾಯಿಂಟ್. ನೀವು ಬಿಟ್ಟಾದ್ಮೇಲೆ ಅವು ಮತ್ತೆ ವಾಪಸ್ ಅದೇ ಊರಿಗೆ, ಅದೇ ಮನೆಗೆ ಬರ್ತವೆ. ಸಾವಿರಾರು ಎಕ್ಸಾಂಪಲ್ ಕೊಡ್ಬಲ್ಲ ನಾನು. ಅಲ್ಲ, ನಮ್ಮನೇಲೂ ಹಂಗಾಗಿತ್ತು, ನಮ್ಮನೆಲ್ಲ ಒಂದು ಡಾಗ್ ಹಂಗಾಗಿತ್ತು. ಹಾಗಾದ್ರೆ ಅವರು ಕೇಳ್ಕೊಂಡು ಬಂದ್ವಾ? ರಾಜೇಶ್ ಅವರು ಮನೆ ಎಲ್ಲಿದೆ ಕೇಳ್ಕೊಂಡ್ ಬಂದ್ವಾ? GPS ಹಾಕ ಬಂದ್ವಾ? ಅವು ಒಂದು ಕ್ಷಣ ಲೆಫ್ಟ್ ತಗೊಳ್ಬೋದು, ರೈಟ್ ತಗೊಂಡ್ಬಿಟ್ಟು ಎಲ್ಲೋ ಬಿಡ್ತಾವೆ. ಬೆಂಗಳೂರು ಬರ್ಬೋದು, ಸೀಟ್ ಆಟೋಮೆಟಿಕ್ ಹುಬ್ಳಿ ಹೋಗ್ಬಿಡ್ತವೆ, ಸಹಜ ಅಲ್ವಾ? ಬಟ್ 100% ಎಲ್ಲ ನಾಯಿಗಳು ಬಂದವೆ. ಹೆಂಗ್ ಬಂದು? ಮಧ್ಯದಲ್ಲಿ ಏನಾದ್ರು ಪ್ರಾಣಿ ಹತ್ಯೆ, ಅದ್ಯಾವುದೋ ಬೇರೆ ನಾಯಿ ಸಾಯಿಸಿರ್ಬೋದು ಅಥವಾ ಬೇರೆ ಪ್ರಾಣಿ ಸಾಯಿಸಿರ್ಬೋದು, ಇಲ್ಲಾಂದ್ರೆ ಬಂದೇ ಬರ್ತಾವೆ. ಅದು ಬರುವಾಗ GPS ಹಾಕ ಬಂದಿರೋದ, ಕೇಳ್ಕೊ ಬಂದ್ವಾ ಯಾರೋ ರಾಡಿ ರೋಡಲ್ಲಿ? ಹೆಂಗ್ ಬಂದು? ಇನ್ನೊಂದು ಕ್ವಶನ್ ಕೇಳ್ತೀವಿ. ಹಕ್ಕಿಗಳು ಸಾವಿರಾರು 100 ಕಿಲೋಮೀಟರ್, ಅಲ್ಲ ಕರೆಕ್ಟ್, ಈ ರಂಗನತಿಟ್ಟೆಗೆಲ್ಲ ಆಸ್ಟ್ರೇಲಿಯಾದಿಂದ ಎಲ್ಲ ಬರುತ್ತೆ. ಹೌದಾ? ಬಂದ್ವಾ? ಕರೆಕ್ಟ್, ಬಂದ್ವು. ಹೆಂಗೋ ಗೊತ್ತಾಯ್ತು ಅವಕ್ಕೆ. ವಾಪಸ್ ಅದೇ ಊರಿಗೆ ಹೋಗ್ತಾವಲ್ಲ ಅವು, ಮರಿಗಳು ಮಾಡ್ಕೊಂಡು ವಾಪಸ್ಸು ಇಲ್ಲಿ ಮರಿ ಮಾಡ್ಕೊಂಡು. ಅವು ಉದ್ದೇಶ ಏನು ಇಲ್ಲಿ ಬಂದಿದ್ದು? ಸಂತಾನೋತ್ಪತ್ತಿ ಮಾಡ್ಕೊಂಡು ಎಲ್ಲಿ ಹೋಗ್ತಾವೆ ಅವು? ವಾಪಸ್ ಅವ್ರ ಮನೆ. ಹೆಂಗ್ ಹೋಗ್ತವೆ? 1 ಕಿಲೋಮೀಟರ್ 2 ಸಾವಿರಾರು ಕಿಲೋಮೀಟರ್ ವಾಪಸ್ ಹೋಗ್ತಾವಲ್ಲ, ಹೆಂಗ್ ಹೋಗ್ತವೆ? ಈ ತರ ನಾನು ಅಂದ್ರೆ ನನ್ನ ಸಮಸ್ಯೆ ಹೆಂಗ್ ಗೊತ್ತಾ? ಎಲ್ಲ ಜೀವರಾಶಿಗಳು ಥರ್ಡ್ ಯೂಸ್ ಮಾಡ್ತದೆ, ಒಂದು ಪ್ರಾಣಿ ಮಾತ್ರ ಯೂಸ್ ಮಾಡ್ತಿಲ್ಲ, ಅದು ಮನುಷ್ಯ. ಅಂಡ್ ನಿಮ್ಮೂರು ಶಿವಪುರದಲ್ಲೂ ಕೂಡ ಹನುಮಂತನ ದೇವಸ್ಥಾನ ಇದೆ. ಇನ್ಫ್ಯಾಕ್ಟ್ ನೀವು ಆರಾಧನೆ ಮಾಡ್ತಕ್ಕಂಥದ್ದು ಈ ದೇವಸ್ಥಾನದ ಹಿನ್ನೆಲೆ. ಅದರ ಹೆಸರು ಬಂದ್ಬಿಟ್ಟು ಶ್ರೀ ವರದಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು. ಅಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಹೂವಿನ ಪ್ರಸಾದ ಆಗ್ತದೆ. ಹೂವಿನ ಮುಡಿಸ್ತೀವಿ ನಾವು, ಅದರಿಂದ ಪ್ರಸಾದ ಆಗ್ತದೆ, ಹೂ ಬೀಳ್ತದೆ. ಕೆಲವರು ನಾನು ಈ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಬಲಗಡೆ ಕೊಡು, ಬೇಡಾದ್ರೆ ಎಡಗಡೆ ಕೊಡು, ಈ ಥರದ ಪ್ರಶ್ನೆ, ಸಾವಿರಾರು ಪ್ರಶ್ನೆಗಳು ಇಟ್ಕೊಂಡು ಬರ್ತಾರೆ. ಇದಕ್ಕೆ ಸುಮಾರು ಒಂದು 300-400 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನ. ಅದಕ್ಕಿಂತ ಹಿಂದೆ ಇರ್ಬೋದು, ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದು ಇಷ್ಟೇ. ಈಗ ನಾವು ಸುಮಾರು ವರ್ಷಗಳಿಂದ ನಾವು ಅದನ್ನ, ಈಗ ನಾವೊಂದು 5ನೇ ತಲೆಮಾರು ಆ ದೇವಸ್ಥಾನವನ್ನು ನಾವು ಪೂಜೆ ಮಾಡ್ತಾ.
ಸೊ ಇಲ್ಲಿ ಭಕ್ತವೃಂದ ಈಗ 3-4 ತಲೆಮಾರುಗಳಿಂದ ಭಕ್ತವೃಂದ ನಮಗೆ ಬರ್ತಾ ಇದೆ. ಹ್ಮ್, ಹ್ಮ್. ಅಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತಪ್ಪ ಗುರುಜಿ ಇದ್ದಾರೆ, ಅವರೇ ಅದನ್ನ ನಡೆಸ್ತಾ ಇದ್ದಾರೆ. ನಮ್ಮ ಎಂಟೈರ್ ಫ್ಯಾಮಿಲಿ ನಾವು ಅದನ್ನ ನಡೆಸ್ತಾ ಇದ್ದೇವೆ. ಊರಿನ ಸಹಕಾರದಿಂದ ಅದನ್ನ ನಾವು ನಡೆಸ್ತಾ ಇದ್ದೀವಿ. ಅಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಬಳ್ಳಿಗಾವೆ ಅಂತ ಇದೆ, ಅದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ಅಲ್ಲಿ ಹೊಯ್ಸಳರು ಕಟ್ಟಿದ ಒಂದು ಸುಮಾರು ದೇವಸ್ಥಾನಗಳಿದಾವೆ, ಈಗಲೂ ಇದಾವೆ, 12ನೇ ಶತಮಾನ ಕಟ್ಟಿದ್ದು. ಅದರ ಪಕ್ಕದಲ್ಲಿ ತಾಳಗುಂದ ಅಂತ ಇದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಸಿಕ್ಕಿದ್ದೆ ತಾಳಗುಂದ ಶಾಸನ. ಹಲ್ಮಿಡಿ ಶಾಸನ ಇತ್ತು, ಅದಕ್ಕಿಂತ ಮುಂಚೆದು ತಾಳಗುಂದ ಶಾಸನ. ಈಗಲೂ ಅಲ್ಲಿ ಶಾಸನ ಇದೆ, ಒಂದು ಶಿಲೆ ಇದೆ, ಆ ಕಂಬ, ಅದರಲ್ಲಿ ಶಾಸನ ಇದೆ. ಸಾಕಷ್ಟು ಅದರ ಬಗ್ಗೆ ರಿಪೋರ್ಟ್ ಅನ್ನು ನೀವು ಸಿಗ್ಬೋದು. ಅದು ನಮ್ಮಿಂದ 1 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಅದರ ಪಕ್ಕದಲ್ಲೇ 2000 ವರ್ಷಗಳಿಗಿಂತ ಹಳೆಯದ ಶಿವಲಿಂಗ ಇದೆ, ಪ್ರಾಣವೇಶ್ವರ ಅಂತ ಹೇಳ್ತಾರೆ. ಅದು ನೀವು ಅಲ್ಲಿ ನೋಡ್ಬೋದು. ಇದು ಒಂದು ಪ್ಲೇಸ್, ನಮ್ದು ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಆಗಿದ್ದಕ್ಕೋಸ್ಕರನೇ ಮೇ ಬಿ ನಾನು ಈ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈ ಸ್ಪಿರಿಚುವಲ್ ಜರ್ನಿಗೆ ಬರಬೇಕಾಯ್ತು ಅನ್ಸುತ್ತೆ. ಆ ಸ್ಥಳದ ಮಹಿಮೆ, ಮೋಸ್ಟ್ಲಿ ನಮ್ಮ ಅಣ್ಣನವರ ಆಶೀರ್ವಾದ, ಮತ್ತೆ ನಮ್ಮ ವೈಬ್ರೇಷನ್, ಅದೊಂಥರ ಆ ಜಾಗದ ವೈಬ್ರೇಷನ್, ಅಲ್ಲಿ ಹುಟ್ಟಿದ ಒಂದು ಪುಣ್ಯ ಅಂತ ನಾನು ಬಯಸ್ಬೋದು. ಅಂಡ್ ನೀವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸ, ಗೋಶಾಲೆ, ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಜರ್ನಿ, ಅಂಡ್ ಮಕ್ಕಳಲ್ಲಿ ಈ ವಿಶೇಷವಾದಂಥ ವಿದ್ಯೆ ಏನು ಗಾಂಧಾರಿ ವಿದ್ಯೆ ಹೇಳ್ಕೊಡ್ತಿದ್ರ, ಅದ್ಭುತ. ನಿಮ್ಮ ಜರ್ನಿ ಹೀಗೆ ಸಾಗಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮ್ಮನ್ನ ಇಲ್ಲಿವರೆಗೂ ಕರೆಸಿ ಈ ಒಂದು ವಿದ್ಯೆಯನ್ನ ಒಂದು ಲಕ್ಷಾಂತರ ಜನಕ್ಕೆ ತಲುಪಲಿಕ್ಕೆ ನೀವು ಇದಕ್ಕೆ ಸಹಾಯ ಮಾಡಿದ್ರ, ನಿಮಗೂ ಕೂಡ ನನಗೆ ಅನಂತ ಧನ್ಯವಾದ.